ಹಲೋ. ಹೇಳಿ ಸರ್. ರಾಜು ಅಲ್ವಾ? ಹೌದು ಹೇಳ್ರಿ. ಅದೇ ನಿನ್ನೆ ಹೇಳಿದೆ, ಹೇಳಿ ಸರ್. ಈಗ ನಿಮ್ಮ ತಂದೆನ ನೀವು ಸ್ಟೇಷನಿಗೆ ಹೋಗಿ ಹಾಸ್ಪಿಟ್ಲಲ್ಲಿ ಬರ್ಕೊಟ್ಟಿದ್ದೀರಲ್ವಾ? ಹ್ಞೂ ಸರ್, ಬರ್ಕೊಟ್ಟಿದ್ವಿ. ಈಗೇನು ಅಪ್ಪ ಬೇಡ ಅಂತ ಬರ್ಕೊಟ್ಟಿದ್ದೀರಾ ನೀವು? ನಾವು ಅಪ್ಪ ಬೇಡ ಅಂತ ಬರ್ಕೊಟ್ಟಿಲ್ಲ ಸರ್ ಅವರಿಗೆ. ಹಾಂ ಅವರು ನಮ್ಮ ಹತ್ರ ಇಲ್ಲ, 10 ವರ್ಷದಿಂದ ಇಲ್ಲ, ನಮ್ಮ ಹತ್ರ ಒಡನಾಟ ಯಾವ್ದು ಇಲ್ಲೇ ಇಲ್ಲ. ಹಾಂ ಹಾಗಾಗಿ ನಾವೇನು ಮಾಡಿದ್ವಿ, ಮತ್ತೆ ಸೇರಿಸಿದೆ ಅಂತ ಬರ್ಕೊಟ್ಟಿದ್ವಿ ಸರ್, ಅಷ್ಟೇ. ಹಾಂ 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 ಹ್ಞೂ. ಈಗೇನು ಬಂದು ಈಗ ಕರ್ಕೋಗಲ್ವಾ ಅಪ್ಪನ್ನ? ನಾನು ಸಿಸ್ಟರ್ ಕೊಡ್ತು ನೋಡಿ ಸರ್, ಮಾತಾಡ್ರಿ. ನೀವು ಮಾತಾಡಿ, ಮಾಸ್ಟರ್ ಅಲ್ವಾ ನೀವು? ಪಾಪ ಹೇಳಿ. ಅಲ್ಲ ಸರ್, ನಾನು ಹೌದು ಕರೆಕ್ಟು. ಹಾಂ ಹಾಗಾಗಿ ನನಗೆ ಅಷ್ಟು ನನಗೆ ಗೊತ್ತಿಲ್ಲ ಸರ್, ನಮ್ಮ ಸಿಸ್ಟರ್ ಮಾತಾಡ್ತಾರೆ. ಅಲ್ಲ, ಮತ್ತೆ ಗೊತ್ತಿಲ್ಲ ಪಾಠ ಹೆಂಗೆ ಮಾಡ್ತೀರಾ ಸರ್ ನೀವು ಮಾಸ್ಟ್ರಾಗಿ? ಸರ್ ಮಾತಾಡಿ. ಹಲೋ, ಹಾಂ ಹೇಳಿಮ್ಮ. ಹೇಳ್ರಿ ಸರ್. ಈಗ ನಿಮ್ಮ ತಂದೆ ಬಂದು ಕರ್ಕೋಬೇಕಲ್ಲಮ್ಮ? ಅಲ್ಲ ಸರ್, ಕರ್ಕೊಂಡು ಹೋಗಕ್ಕೆ ಅವ್ರು ಎಲ್ಲಿದ್ದಾರೆ ಅಂತಾನು ನಮಗೆ ಗೊತ್ತಿರ್ಲಿಲ್ಲ ಸರ್. ಅಲ್ಲ, ಇಷ್ಟು ಬಂದು ದಿನ ಬರೆದು ಕೊಟ್ಟು ಹಾಸ್ಪಿಟ್ಲಲ್ಲಿ ಬೇಡ ನಮಗೆ ಅಂತ ಬರ್ಕೊಟ್ಟಿದ್ದೀರಾ? ಬೇಡ ಅಂತಲ್ಲ ಸರ್, ಇಲ್ಲಿ ಕೇಳ್ರಿ, ಇಲ್ಲಿ ಪೂರ್ತಿ ಕೇಳ್ರಿ. ಅವರು 10 years ಆಯ್ತು ನಮ್ಮ ಮನೆ ಬಿಟ್ಟು ಹೋಗಿ. ಹತ್ತಿಕ್ ಹೋಗಿ 10 years ಆಯ್ತು ಮನೆ ಬಿಟ್ಟು ಹೋಗಿ. ಅವರು ಎಲ್ಲಿದ್ದಾರೆ ಏನನ್ನೋದು ಗೊತ್ತಿದ್ದಿಲ್ಲ. ಫುಲ್ ಸೀರಿಯಸ್ ಆದ್ಮೇಲೆ ಅವರು ಯಾರೋ ಆಸ್ಪತ್ರೆಗೆ ಹಾಕಿದ್ದಾರೆ. ಅಲ್ಲ, ನನ್ನ ಕಿವಿಯಲ್ಲಿ ಹೂವು ಇಟ್ಕೊಂಡು ಕೂತಿಲ್ಲಮ್ಮ. ಇಲ್ಲಿ ನಿಮ್ಮ ಅಣ್ಣನ ಸ್ಕೂಲ್ ಪಕ್ಕನೇ ರೂಮಲ್ಲಿ ಇದ್ರು ಅವರು. ಅಲ್ಲ ಸರ್, ಯಾರಿಗೆ ಹೇಳ್ತೀಯಮ್ಮ? ಇಲ್ಲಿ ಅಲ್ಲ, ಕೇಳಿ ಒಂದು ನಿಮಿಷ. ಅತಿ ಬುದ್ಧಿವಂತಿಕೆ ನೀವು ಒಬ್ಬರೇ ಅಲ್ಲ, ನನಗೂ ಬರುತ್ತೆ. ಹೇಳೋ ಸುಳ್ಳನ್ನ ಕರೆಕ್ಟಾಗಿ ಹೇಳಿ ಸ್ವಲ್ಪ. ಅಲ್ಲ ಸರ್, ಎಲ್ಲಿಲ್ಲ, ಪರವಾಗಿ ಮಾತಾಡ್ತೀನಿ. ಸ್ಕೂಲ್ ಪಕ್ಕನೇ ಇದ್ದಾರೆ. ಅಲ್ಲ ಸರ್, ಸ್ಕೂಲ್ ಪಕ್ಕನೇ ಇದ್ದಾರೆ ಕರೆಕ್ಟು. ಅದು 10 years 10 ವರ್ಷ ಆಯ್ತು ಮನೆ ಬಿಟ್ಟು ಹೋಗಿ. ನಾನು 3 ಸಲ ಅವ್ರನ್ನ ಕರೆಯಕ್ ಹೋಗಿರೋದು. ಅಲ್ಲಲ್ಲ, ಬಂದ್ಬಿಡಪ್ಪ, ಎಲ್ಲಿ ಬೇಡ, ಹೋಗಿಲ್ಲ. ಬಂದ್ಬಿಡಪ್ಪ, ಬೇಡ ಇಡೀ ಅಂತ. ಊರು ಹೇಳ್ತಾ ಇದೆ ಸ್ಕೂಲ್ ಪಕ್ಕನೇ ಇದ್ರು. ನಿಮ್ಮ ಅಣ್ಣನ ತಮ್ಮನ ರಾಜು. ಹಾ, ರಾಜುನೇ ಅಣ್ಣ. ಸ್ಕೂಲ್ ಪಕ್ಕನೇ ಮನೆ ಮಾಡ್ಕೊಂಡಿದ್ರು. ಹಾ, ಮನೆ ಮಾಡ್ಕೊಂಡು. ಅಲ್ಲ ಸರ್, ಅವ್ರು ಮನೆ ಮಾಡ್ಕೊಂಡು ಇದ್ರೋ ಬಿಟ್ರು ನಮ್ಗೆ ಯಾಕೆ ಬೇಕು ಸರ್ ಅವರು? ಅಪ್ಪ ಅಲ್ವಾ? ಅಪ್ಪ ನಿಜ. ಅವರು ನಾನು ಕರೆಯಕ್ ಹೋಗಿನಲ್ಲ ಸರ್, ಬರ್ರಿ ಮನೆಗೆ ಅಂತ. ಈಗ ಆಯ್ತು, ನಾನು ಕರೆಯಕ್ ಹೋಗಿದ್ದೀನಲ್ಲ. ಈಗ ಸ್ಟೇಷನ್ಗೆ ಹಾಸ್ಪಿಟ್ಲಿಗೆ ಹೋಗಿರ್ಲಿಲ್ವಾ? ಸ್ಟೇಷನ್ಗೆ ಹೋಗಿರ್ಲಿಲ್ವಾ? ಇನ್ಸ್ಪೆಕ್ಟರ್ ರಾಜು ಅವ್ರು ಕರ್ಸಿರ್ಲಿಲ್ವಾ? ಕರ್ಸಿರೋ ಕಾರಣಕ್ಕೆ ಏನಕ್ಕೆ ಕರ್ಸಿದ್ರು ಅಂದ್ರೆ, ಆ ಊರರು ಫುಲ್ ಸೀರಿಯಸ್ ಆಗೈತೆ ಹಾಸ್ಪಿಟ್ಲಿಗೆ ಹಾಕಿ ಹೋದಾಗ 3 ದಿನ ಯಾರು ಹೋಗಿಲ್ಲಂತೆ ಸರ್ ಅಪ್ಪನ ಹತ್ರ. ಹಂಗಾಗಿ ಎಂಕ್ವೈರಿ ಮಾಡಿ ನಮ್ಮ ಫ್ಯಾಮಿಲಿನ ಅವರು ಇಲ್ಲೇ ಇದಾರ, ಅವ್ರ ಫ್ಯಾಮಿಲಿ ಅಂತ ಅದ್ಯಾವುದೋ ಊರವ್ರು ಹೇಳಿದಕ್ಕ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡಾರ ಅವರು. ಆತಗೆ ಅಡ್ಮಿಟ್ ಮಾಡಿರೋದು ಕೂಡ ನಮಗೆ ಗೊತ್ತಿಲ್ಲ. ಬೇಕಿದ್ರೆ ರಿಕಾರ್ಡ್ ಚೆಕ್ ಮಾಡ್ರಿ, ಅದು ಎಷ್ಟು ದಿನ ಆಗೈತೆ ಅವ್ರು ಅಡ್ಮಿಟ್ ಮಾಡಿದ್ಮೇಲೆ ನಾವ್ ಎಷ್ಟು ದಿನಕ್ಕೆ ಹೋಗಿ ನಮ್ಗೆ ಯಾವಾಗ ಗೊತ್ತಾಗೈತೆ ಅಂತ ನೋಡ್ರಿ ನೀವೇ. ಅವರು ಒಂದು 4-5 ದಿನ ಅವರು ಅಡ್ಮಿಟ್ ಮಾಡ್ಕೊಂಡ್ಮೇಲೆ ನಮಗೆ ಗೊತ್ತಾಗೈತೆ ನಿಮ್ಮ ಅಪ್ಪಗೆ ಹಿಂಗಾಗಿದೆ ಅಂತ. ಅವರು ಆಸ್ಪತ್ರೆಯವರು ಪೊಲೀಸ್ ಸ್ಟೇಷನ್ ಸಾರ್ ಅವ್ರು ಫೋನ್ ಮಾಡಿ ಹೇಳೋವರೆಗೂ ನಮ್ಮ ಅಪ್ಪಗೆ ಹಿಂಗಾಗೈತೆ ಅಂತ ನಮಗೆ ಗೊತ್ತೇ ಇಲ್ಲ. ಅಷ್ಟೇ ನೋಡ್ರಿ ಸರ್. ಸ್ಕೂಲ್ ಅದು ಅತಿ ಬುದ್ಧಿವಂತೆ ಅಂತ ನೀವು ಹೇಳ್ಬೋದು ಸರ್, ಅತಿ ಬುದ್ಧಿವಂತೆ ಹೇಳ್ಬೋದು. ಸ್ಕೂಲ್ ಪಕ್ಕ ಇದ್ದಾನೆ ಅಂತ ಅಂದ್ಮೇಲೆ ನಾವ್ ಏನಕ್ಕೆ ಸರ್ ನೋಡಕ್ ಹೋಗೋಣ? ಏನಕ್ಕೆ ನೋಡಕ್ ಹೋಗೋಣ? ಅಲ್ಲ, ನಿಮಗೆ ಅಪ್ಪ ಬೇಕಾ ಬೇಡವಮ್ಮ? ಹಾ, ಏನ್ ಸರ್? ನಿಮಗೆ ಅಪ್ಪ ಬೇಕಾ ಬೇಡವಾ? ನೋಡ್ರಿ ಸರ್, ನಾನ್ ಬೇಕು ಅಂತಾನೆ 3 ಸಲ, ಒಂದ್ಸಲ ಅಲ್ಲ, ಅವಾಗಿದ್ ಬಿಟ್ಟೆ ಮೇಡಮ್ಮ. ಈಗ ಆಶ್ರಮದಲ್ಲಿ ಇದಾರಲ್ಲ, ಈಗ ಬೇಕಾ ಬೇಡವಾ? ಈಗ ನೋಡಿದ್ರೆ ಈಗ ಅವರು ಬೇಡ ಅಂದ್ಮೇಲೆ ನನಗೆ ಆಸ್ತಿ ಬೇಕು ಅಂತ ನಿಮ್ ರಾಜು ಹೆಂಗಂದ ರಾತ್ರಿ? ಆಸ್ತಿ ಬೇಕು ಅಂತ ಹೇಳಿಲ್ಲ ಸರ್. ಮತ್ತೆ ಅವ್ರದ್ದು ಹೇಳಿದ್ನಲ್ಲ ರಾಜು. ಈಗ ಒಬ್ಬ ಮಾಸ್ಟ್ರು ಬಾಯಲ್ಲಿ ಆತರ ಅವ್ರಿಗೆ ಕೆಲ್ಸ ಕೊಟ್ಟವ್ರು ಯಾರು ಆ ಮಾಸ್ಟ್ರಿಗೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಒಂದ್ ನಿಮಿಷ ಹೇಳಕ್ ಹೇಳ್ರಿ, ಕಷ್ಟಪಟ್ಟು ಜೀವನ ಒಂದ್ ನಿಮಿಷ ರೀ. ಅಪ್ಪಗೆ ಅನ್ನ ಹಾಕದವನು ನಾಳೆ ಬೆಳಗ್ಗೆ ಏನ್ರಿ ಪಾಠ ಮಾಡ್ತಾನ ಮಕ್ಳಿಗೆ? ಅದು ನಿಜ ಸರ್, ಅದು ನೀವ್ ಅಂದಿದ್ದು ನಿಜ. ಏನಂದ್ರೆ ಅಪ್ಪಗೆ ಊಟ ಹಾಕ್ಲಿಲ್ದನು ಏನ್ ಪಾಠ ಮಾಡಿದ್ರು ನೀವ್ ಅಂದಿದ್ದು ನಿಜ ಸರ್. ಆದ್ರೆ ಆತ ತಂದೆ ಅನ್ನೋದು ಏನ್ ಮಾಡ್ಯಾನ ಅದು ತಂದೆ ಅಲ್ವಾ? ನಿಮಗ್ ತಂದೆ ಅಲ್ವಾ? ಸಾಕಿಲ್ಲಲ್ವಾ? ಈಗ ಸಾಕಿನ ಅಲ್ಲ ಸರ್, ಓಕೆ ಫೈನ್, ನೀವ್ ಅಂದಿರೋ ಪ್ರಕಾರನೇ ಬರ್ತೀನಿ. ಅದ ಏನ್ ಮಾಡ್ಯಾನ ಆತ ಮಾತಾಡ್ತಾನೆ ತಾನೆ, ಬಾಯಾಗ ಮಾತ್ ಬರ್ತಾವ ತಾನೆ ಆತನ ಬಾಯಾಗ ಮಾತ್ ಬರ್ತಾವ ತಾನೆ. ಆತನ್ ಕೇಳ್ರಿ, ಮಕ್ಕಳಿಗೆ ಏನ್ ಮಾಡ್ಯಾನ ಕೇಳ್ರಿ. ಇಡೀ ಊರ್ ಹೇಳ್ತಲ್ರಿ ಮಕ್ಳೇನ್ ಮಾಡ್ಯಾರ ಅವ್ರಿಗೆ ಅಂತ. ಬರ್ರಿ 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 ಸರ್. ಆಸ್ತಿ ಕೇಳಕ್ ಹೋದಾಗ ಗಲಾಟೆ ಮಾಡಿ ಊರವ್ರು ಓಡಿಸಿರೋದು ಮಲ್ಲಪ್ಪ ಅವ್ರ ಮಂಜ ಊರಲ್ಲ. ಅಲ್ಲ, ಊರೇ ಹೇಳ್ತಾರಂತ ನೀವ್ ಅಂದ್ರಲ್ಲ ಇವಾಗ. ಬರ್ರಿ, ನಾನು ಈ ಊರಲ್ಲೇ ಇರ್ತೀನಿ, ನೀವು ಬರ್ರಿ ಬರ್ರಿ. ನಾವ್ ಊರಲ್ಲೇ ಇದೇ ಊರೇ ಹೇಳ್ತಾರ ಅಂತ ಹೇಳಿದ್ರಲ್ಲ, ಯಾರು ಏನ್ ಹೇಳ್ತಾರ ನಾನು ಕೇಳ್ತೀನಿ. ನಾನು ಇಲ್ಲೇ ಇದೀನಿ, ಬನ್ನಿ. ಹೆಣ್ಣು ಮಕ್ಕಳಿಗೆ ಬಾಯಿ ಒಳ್ಳೇದಲ್ಲಮ್ಮ ಇಷ್ಟು. ನೀನು ನಾಳೆ ಗಂಡ ಮನೆಗೆ ಹೋಗ್ಬೇಕು. ಒಂದ್ ನಿಮಿಷ ಕೇಳಮ್ಮ ಇಲ್ಲಿ. ನನಗೆ ಗೊತ್ತಿಲ್ದವನಿಗೆ ಎಷ್ಟು ಮಾತಾಡ್ತೀಯಮ್ಮ ನೀನು. ಇನ್ನು ಅಪ್ಪನ ಬಿಟ್ಟಿರ್ತೀಯಾ ನೀನು? ಅದೇ ನಿಜ ಸರ್, ಅದೇ ಒಂದ್ ನಿಮಿಷ ಬಾಯಿ ಕಂಟ್ರೋಲ್ ಮಾಡ್ಕೊಳಮ್ಮ ಸ್ವಲ್ಪ. ಅಲ್ಲ ಸರ್, ಕಂಟ್ರೋಲ್ ಅಲ್ಲ, ಬಾಯಿನ ಸ್ವಲ್ಪ ಕಂಟ್ರೋಲ್ ಮಾಡಿ. ನಿಮ್ಮ ಅಪ್ಪನ ಸಾಕಕ್ಕೆ ಹೋಗ್ತಿಲ್ಲ ಅವಳ ಹತ್ರ ಏನಮ್ಮ ಮಾತಾಡ್ಬೇಕು ನಾನು?
ಅಲ್ಲ ನನಗೇನು ಅಂತ ಹೇಳಿ ಸರ್, ನನಗೆ ಮತ್ತೆ ಐತೆ ಸ್ಟೇಷನ್ಗೆ ಹೋಗಿ ಏನೈತೆ ಏನು ಆತನ ಸಾಕೋ ಬಜೆಟ್ ನನ್ನ ಹತ್ರ ಏನೈತೆ ಅದನ್ನ ಹೇಳ್ರಿ ಓ ನನ್ನ ಹತ್ರ ಅಪ್ಪನ ಏನೈತೆ ಆಸ್ತಿ ನನಗೆ ಬೇಕು, ಆ ಕಡೆ ವಿದ್ಯೆ ಅಪ್ಪನ ಇಲ್ಲ. ಆಸ್ತಿ ಬೇಕು, ಅಪ್ಪನ ಮನೆ ಬೇಕು, ಇರೋ ಮನೆ ಯಾರ್ದಮ್ಮ? ಏನ್ ಸರ್ ಮನೆ ಬೇಕಾ? ಬರ್ರಿ ಸರ್, ಈ ಮನೆ ಹೆಂಗೈತೆ ನೀವೇ ನೋಡಿ ಬರ್ರಿ ಸರ್, ಬರ್ರಿ ಹೋಗ್ತಿದ್ರೆ ಬರ್ರಿ ಅಂತ ಮತ್ತೆ ಹೇಳಕತ್ತೀನಲ್ಲ ಸರ್, ಬರ್ರಿ. ನಿಮಗೆ ಒಂದ್ ಹೇಳ್ತೀನಿ ಕೇಳಮ್ಮ, ನೀನ್ ಇಷ್ಟು ಮಾತಾಡ್ತೀವಿ, ಯಾವತ್ತು ಅವ್ನ ಡೆತ್ ಸರ್ಟಿಫಿಕೇಟ್ ನನ್ನ ಹತ್ರ ಬರ್ತೀಯಮ್ಮ? ಬೇಕೇ ಬೇಕಾಗುತ್ತೆ, ಬರ್ತೀಯ ಅವತ್ತು ನಾನು ಇದೇ ಮಾತಾಡ್ತೀನಿ. ಒಬ್ಬ ನಿಮ್ಮ ಮಾತಾಡ್ರಿ ಒಂದ್ ನಿಮಿಷ, ಮಾತಾಡ್ರಿ. ಅಪ್ಪನ ಇಟ್ಕೊಂಡು ನಾನ್ ಸಾಕ್ತಾರೋನಿಗೆ ಎಷ್ಟು ಮಾತಾಡ್ತಿಯಲ್ಲಮ್ಮ ನೀನು? ಅಲ್ಲ ಬಾಯಿನ ಬೊಂಬಾಯಿನಮ್ಮ ಅದು. ಅದೇ ತಂದೆ ಮೇಲೆ ಪ್ರೀತಿಯಿಂದ 3 ಸಲ ಸರ್ ನಾನು ಪಂಚಾಯತ್ ಬಂದ್ಬಿಡಪ್ಪ ಅಂತ. ನಿನ್ ಕಟ್ಕೊಂಡು ಬಿಟ್ರಪ್ಪ ಅಮ್ಮ ತಾಯಿ. ಮದುವೆ ಆಯ್ತಮ್ಮ ನಿಂಗೆ? ಇಲ್ಲ ಸರ್ ಆಗಿಲ್ಲ. ಅಯ್ಯಪ್ಪ ಆತನ ಇಚ್ಛೆನೇ ಮದುವೆ ಆಗಿಲ್ಲ. ಅಲ್ಲಲ್ಲ ನಿನ್ನ ಅಪ್ಪ ಯಾರು ಗಂಡು ನಮ್ಮ ಮನೆಗೆ ಬರ್ತಾನೆ ಇಲ್ಲ. ದೇವ್ರನಿಗೆ ಆಗಕ್ಕೋಗ್ಬೇಡಮ್ಮ, ಅವ್ರ ಸಂಸಾರ ಹಾಳಾಗೋಗುತ್ತಮ್ಮ. ಅವ್ರ ಸಂಸಾರ ಹಾಳು ಮಾಡಕ್ಕೆ ನಾನು ತಯಾರಾಗಿ ನೀವ್ ಮಾತಾಡ್ತಿದಿಲ್ಲ ಹಂಗ್ ಮಾತಾಡ. ಅಲ್ಲಪ್ಪ ಅಪ್ಪ ಹೆಣ್ಣು ಮಕ್ಕಳಿಗೆ ಅಪ್ಪ ಅಂದ್ರೆ ಬಹಳ ಇಷ್ಟ. ಅಪ್ಪ ಇವತ್ತು ಆಶ್ರಮದಲ್ಲಿದ್ದಾರೆ. ಅದೇ ಪ್ರೀತಿಯಿಂದನೇ ನಾನು ಸ್ಟೇಷನ್ ಮಟ್ಟ ಹೋಗಿ ಆತಗ ಕರಿಯಕ್ ಹೋಗಿ. ಲೆಟರ್ ಇದೆಯಮ್ಮ ನನ್ನ ಹತ್ರ, ನನಗೆ ಸಂಬಂಧನೇ ಇಲ್ಲ, ನಮಗೆ ಅವ್ನು ಬೇಕಾಗಿಲ್ಲ, ಜೀವನ ಅಂಶ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟಿಲ್ಲ ಅಂತ ಬರ್ಕೊಟ್ರ ಲೆಟರ್ ನನ್ನ ಹತ್ರ ಇದೆಯಮ್ಮ. ಅಲ್ಲ ಸರ್ ಅದೇ ಸ್ಟೇಷನ್ಗೆ ನೀವು ಒಂದ್ ಹೇಳ್ತಿ ಕೇಳಿ, ರಾಜು ಕೊಡಮ್ಮ ಗಂಡಸಿಗೆ ಆ ಮಾಸ್ಟರ್ ಕೊಡು, ಆ ಮಾಸ್ಟರ್ ಕೊಡಮ್ಮ ಫೋನ್, ಆ ಮಾಸ್ಟರ್ ಕೊಡಮ್ಮ ಫೋನು. ಗಂಡಸು ಅಂತ ಒಬ್ಬನಿದಾನಲ್ಲ ಪಕ್ಕದಲ್ಲಿ, ಕೊಡಮ್ಮ ಗಂಡಸಿಗೆ. ಅಲ್ಲ ಸರ್ ನನ್ನ ಹತ್ರ ಮಾತಾಡಿ. ಅಯ್ಯಪ್ಪ ನಿನ್ನ ಹತ್ರ ಬಾಯಿಲ್ಲಮ್ಮ ನಂಗೆ. ಅಯ್ಯಪ್ಪ ದೇವ್ರೆ, ನಿಮ್ಮ ಹೆಣ್ಣೆ ಅಲ್ಲ ಅದು, ಕೊಡಿಯಮ್ಮ ಫೋನು. ನೋಡಿ ಎಣ್ಣೆ ಅಲ್ಲ ಅಂತ ನೀವೇ ಅಷ್ಟು ಅನ್ಬೇಕಾದ್ರೆ ಆತ ನಮ್ಗೆ ಎಷ್ಟು ಹಿಂಸೆ ಕೊಟ್ಟ. ನನಗೆ ಈಗ ಗೊತ್ತಾಗ್ತದೆಯಲ್ಲಮ್ಮ, ಈಗ ಗೊತ್ತಾಗ್ತದೆಯಲ್ಲಮ್ಮ, ನಿಮ್ಮಪ್ಪ ನನ್ನ ಹತ್ರ ಇದಾರ ಬರ್ರಮ್ಮ ಅಂತ ಬಂದ್ರೆ ಬೇಕಾ? ಹಂಗ ಅಲ್ಲ ಸರಿ ಬಿಡ್ರಿ ಸರ್, ನಮ್ಮಪ್ಪ ಇದಾನಂತ ಬರ್ತೀನಿ. ನಾನು ಹೋಗಿದ್ದೆಲ್ಲ ಸರ್, ನಾನು ಕೂಡ ಹೋಗಿದ್ನಲ್ಲ ಸರ್, 3 ಸಲ ಹೋಗಿನಿ ಸರ್, ಒಂದ್ಸಲ ಅಲ್ಲ 3 ಸಲ ಸರ್. ಈಗ ಆಯ್ತಮ್ಮ, ಈಗ ನಾನು ಕಳ್ಸ್ಕೊಡ್ತೀನಿ ಬಾರಮ್ಮ. ಏನ್ ಸರ್ ಆತ ಬರಕ್ ತಯಾರಾಗದನ್ನ ಕೇಳ್ರಿ ಆತ. ಹೌದು ನಾನು ಕಳ್ಸ್ಕೊಡ್ತೀನಿ, ರೆಡಿ ಇದಾರೆ ಬನ್ನಿ. ಅಲ್ಲ ಸರ್ ಕೇಳ್ರಿ, ರೆಡಿ ಇದಾರೆ ಬಾರಮ್ಮ. ಕೇಳ್ರಿ. ಹೂನಮ್ಮ ಹೇಳ್ತಾರಲ್ಲ ಬನ್ನಿ. ಅಲ್ಲ ಸರ್ ಅವ್ರು ಕೇಳ್ರಿ ಫಸ್ಟ್. ನೀವ್ ಅಂತೀರಿ ಆತ, ನಾನು ಅದು ಕೂಡ ಹೇಳಿನಿ ಬಾಪ, ನಾನು ಸುಮ್ನೆ ಹಿಂಗ್ ಜೀವನ ಹಾಳಾಗ್ತತೆ, ಇದೇನು ಒಳ್ಳೇದಲ್ಲ, ಇದ್ದರು ಮನೆ ಬಿಟ್ಟೋದ್ರೆ ಸುಮ್ನೆ ಜೀವನಗಳು ಹಾಳಾಗಲ್ಲ, ಇದು ನಿನಗೆ ಚಂದ ಆಗ್ಬಿಟ್ಟದಂದ್ರೆ ನೀವು ನನಗೆ ಹುಟ್ಟೆ ಇಲ್ಲ ಅಂತ ಹೇಳ್ತಾನ ಮುಲಾಜಿಲ್ದಂಗ. ಅದಕ್ಕೆ ಹೇಳಿದ್ರಾ? ನೀವು ನನಗೆ ಹುಟ್ಟೆ ಇಲ್ಲ, ನೀವೇನ್ ಸಂಬಂಧ ನನಗೆ ಅಂತ ಪೊಲೀಸ್ ಸ್ಟೇಷನ್ಗೆ ಕೇಳ್ಯಾನ ನಮ್ಮಪ್ಪ. ಬೇಕಿದ್ರೆ ಪೊಲೀಸ್ ಕೂಡ ಸಾಕ್ಷಿ ಇದಾರ, ಕರೆಸ್ತೀನಿ ಬೇಕಿದ್ರೆ. ಎಲ್ಲಿ ಕರ್ಸ್ತೀಯಮ್ಮ? ನೀವ್ ಅಂತಿದ್ದೀರಲ್ಲ ಈಗ ನಿಮ್ಮ ಅಪ್ಪನ್ ನೋಡ್ಕೊಳಕ್ ನಿಮ್ಗೆ ಕೈಲಾಗಲ್ಲ ಅಂತ, ನೀ ನನಗೆ ಹುಟ್ಟೆ ಇಲ್ಲ, ನೀ ನನ್ನ ಮಗಳೇ ಅಲ್ಲ ಅಂತಾನು ಹೇಳಿದಾನಾತ. ನೀವು 2-3 ತಿಂಗಳಿಂದ ಆಸ್ತಿ ಕೇಳಕ್ ಹೋಗಿದ್ರಲ್ಲ ಊರಿಗೆ, ಯಾಕೆ ಗಲಾಟೆ ಆಯ್ತಮ್ಮ? ಏನಕ್ಕಂತಂದ್ರೆ ಕೇಳಕ್ ಹೋಗಿಲ್ಲ ಸರ್, ಆತನ ಕರಿಯಕ್ ಹೋಗಿದ್ವಿ ನಾವು. ಬಂದ್ಬಿಡಪ್ಪ ಇಲ್ಲಿ ಕೇಳಿ ಸರ್, ಮೇಂಟೆನೆನ್ಸ್ ಕೇಸ್ ಹಾಕಿದಾಗ ಆತ ಬರ್ಲಿಲ್ಲ. ಮೇಂಟೆನೆನ್ಸ್ ಕೇಸ್ ಹಾಕ್ದಾಗ ಆತ ಬರ್ಲಿಲ್ದಕ್ಕ ಆತ ಕಟ್ಟಕ್ ಕೈಲಾಗಲ್ಲ ಅಂತ ನನ್ಗೆ ಗೊತ್ತಾಯ್ತು. ಅದಕ್ಕೆ ಅವಾಗ ಇನ್ನ ಚೆನ್ನಾಗಿದ್ದ ಸರ್, ಇನ್ನೇನು ಆಗಿದ್ದಿಲ್ಲ. ನಾವು ಅವ್ರ ತಮ್ಮನ ಊರಿಗೆ ಹೋಗಿದ್ವಿ ಕಾರ್ ಮಾಡ್ಕೊಂಡು. ನೋಡಪ್ಪ ಈಯಪ್ಪ ಹಿಂಗ ಮೇಂಟೆನೆನ್ಸ್ ಹಾಕಿದ್ರು ಕೂಡ ದುಡ್ಡು ಕೊಡಕ್ ಆಗಲ್ಲ ಅಂತನ, ಸುಮ್ಮನೆ ಇದು ಚಂದ ಅಲ್ಲ, ಕಳಿಸ್ಬಿಡು ನಿಮ್ಮ ಅಣ್ಣನ ಅಂತ ನಾವು ಮಾತಾಡಕ್ ಹೋಗಿದ್ವಿ ಮನೆಗೆ. ಅವ್ರ ತಮ್ಮ ಸರ್ ಈರಣ್ಣನ ಹತ್ರ. ಆತ ಒಳಗಿಂದೊಳಗೆ ಅವ್ರ ಅಣ್ಣ ನಾವು ಊರಿಗೆ ಹುಬ್ಳಗಂಡಿಗೆ ಬರ್ಲಿಲ್ದಂಗ್ ಮಾಡಿ, ಫೋನ್ ಮಾಡಿ ಬರ್ಲಿಲ್ದಂಗ್ ಮಾಡಿ ಆತ ಮಾತಾಡ್ಸಿ ಕಳಿಸ್ತಾ. ಬೇಕಿದ್ರೆ ಅವ್ರ ತಮ್ಮನ ಹತ್ರ ಕೂಡ ನಾನು ಮಾತಾಡ್ತೀನಿ. ಆತನ ಕರೆಯಕ್ಕೋಸ್ಕರನೇ ಹೋಗಿದ್ವಿ. ನೋಡ ಆತ ಮೇಂಟೆನೆನ್ಸ್ ಕಟ್ಟಕ್ ಆಗ್ಲಿಲ್ಲ ಅಂದ್ರೂ ಕೂಡ ಮನೆಗ್ ಬಂದು ಇರಕ್ ಹೇಳು. ಆದ್ರೂ ಬೇರೆ ಮನೆ ಮೇಲೆ ಗುಡಗಿ ನೀನು ನಾವ್ ಜೊತೆ ಇರಕ್ಕಿಲ್ಲ ಅಂದ್ರೂ ಗುಡಗಿ ಮನೆ ಮೇಲೆ ಮನೆ ಕಟ್ಕೊಂಡು ನೀನ್ ಸಪ್ರೇಟ್ ಇರಂತ ಕೂಡ ಹೇಳಿನಿ ಸರ್ ಆತಗ, ನಾವ್ ಒಪ್ಪಗ. ಆತ ನಮ್ ಬರೋದೇ ಇಲ್ಲ ಅಂತ ಹೋಗ್ಯಾನ. ನಾವೇನ್ ಮಾಡೋಣ ಸರ್ ಅದಕ್ಕ? ಈಗ ಅವನು ಈಗ ನನ್ನ ಪಕ್ಕದಲ್ಲೇ ಇದ್ದಾರೆ, ಅವ್ರು ಹೇಳ್ತಿದ್ದಾರೆ ಈಗ ನನಗೆ ನಿಮ್ಮ ಅಣ್ಣನೇ ಹುಡುಗರನ್ನ ಕರ್ಕೊ ಹೋಗಿ ರೂಮಲ್ಲಿ ಹೊಡ್ಸಿಯಾನಂತೆ, ಪೇಪರ್ಲ ಎತ್ಗೆ ಹೋಗಿದಾನಂತೆ. ಏನ್ ಸರ್ ನಮ್ಮ ಅಣ್ಣನೇ ಓಡ್ಸನಂತ? ಯಾರು ಹೇಳಿದ್ರು ಸರ್? ನಿಮ್ಮಪ್ಪನೇ ಹುಚ್ಚಪ್ಪ ಹೇಳಿದ್ನ? ಕೊಡಿ ಸರ್ ಫೋನ್, ನಾನು ಮಾತಾಡ್ತೀನಿ. ಫೋನ್ ಕೊಡ್ರಿ. ನೀವು ಬಾರಮ್ಮ, ಪಾಪ ಹುಟ್ಟಿದ್ಯಲ್ಲ ಬಾರಮ್ಮ ಇಲ್ಲಿಗೆ. ಅಲ್ಲ ಸರ್ ಹುಟ್ಟಿದೀನಿ, ಕೊಡ್ರಿ ಫೋನ್. ಅಲ್ಲೇ ಪಕ್ಕಕ್ಕೆ ಇದಾನಂತ ನೀವೇ ಹೇಳಿದ್ರಲ್ಲ, ಕೊಡ್ರಿ ಕೇಳ್ತೀನಿ. ಕೇಳಕ್ಕೇನು, ಕೊಡ್ರಿ ಫೋನ್. ನೀವ್ ಬರಲ್ವಮ್ಮ ಇಲ್ಲಿಗೆ? ಎಲ್ಲಿ ಬರ್ಬೇಕು ಸರ್ ನಾವು? ಬೆಂಗಳೂರಿಗೆ ಲಗ್ಗೆರೆಲ್ಲ ಆಸರೆ ಅಂತ ಆಶ್ರಮ ಇದೆ, ಅಲ್ಲಿ ಬರಲ್ವಾ? ಅಲ್ಲಿ ಮಠ ಎಲ್ಲಿಗೆ ಬರೋಣ ಸರ್ ನಾವು? ಅಲ್ಲಿ ಮಠ ಎಲ್ಲಿಗೆ ಬರೋಣ ಸರ್ ನಾವು? ಆಯ್ತು ಬರಕ್ ಹೋಗ್ಬೇಡಿ. ಬರೋ ಟೈಮ್ ಬರುತ್ತೆ, ಡೆತ್ ಸರ್ಟಿಫಿಕೇಟ್ ಬೇಕಲ್ಲ ನಿಮ್ಗೆ, ಆಸ್ತಿ ಬೇಕಲ್ವಾ? ಅವಾಗ ಆ ಡೆತ್ ಸರ್ಟಿಫಿಕೇಟ್ ಆಸ್ತಿ ಯಾವ್ದು ಬರಲ್ಲ. ಅಲ್ಲ ಸರ್ ಒಂದ್ ನಿಮಿಷ ಕೇಳಿ. ಅಲ್ಲ ಅವ್ರು ಪಕ್ಕದಾಗಿದ್ದಾರಲ್ಲ, ಫೋನ್ ಕೊಡ್ರಿ, ನಾನು ಮಾತಾಡ್ತೀನಿ. ಕೊಡ್ರಿ ಫೋನ್. ಬಂದು ಮಾತಾಡ್ಬಾರಮ್ಮ. ಅಲ್ಲ ಸರ್ ನೀವು ಕೊಡ್ರಿ, ಪಕ್ಕಕ್ಕೆ ಇದೀನಿ ಅಂದ್ರಲ್ಲ. ಗಂಡಸಿಗೆ ಪಕ್ಕದಲ್ಲಿ ಕೊಡಮ್ಮ. ಹೆಣ್ಣು ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ಟು ಕೂತೇನಲ್ಲ ಟೀಚರು, ಅವ್ರಿಗೆ ಕೊಡಮ್ಮ.
ಆತನಂತ ಕರಿಯಮ್ಮ. ಕೊಡ್ತೀನಿ ತಡ್ರಿ ಸರ್, ಗಂಡಸಿಗೆ ಕೊಡ್ತೀನಿ ತಡ್ರಿ, ಕರಿಯಮ್ಮ. ಅಲ್ಲ ಸರ್ ಹೆಂಡತಿ ಮಕ್ಳು ಬೇಡ ಅಂತ ಹೇಳಿ ಬಳ್ಳಾರಿ ಮಟ್ಟ ಕೋಟಿಗೆ ಹಾಕಿ ಇವಾಗ ನನ್ಗೆ ಹೆಂಡತಿ ಮಕ್ಳು ಬೇಕಾದ್ರೆ ಆಮೇಲೆ ಕೋಟಿಗೆ ಹಾಕ್ತಿ ಬಿಡಮ್ಮ, ಪಾಪ ಆಸ್ತಿ ಇದ್ರೆ ಕೋಟಿಗೆ ಹಾಕ್ತಿ, ನೋಡಕ್ ಮಾತ್ರ ಗಂಡ ಬೇಡ. ಮಕ್ಳು ಬೇಡ ಅಂದ್ರೆ ಹೆಂಡತಿ ಬೇಡ ಅಂತ ಹೇಳಿ ಬೇರೆ ಅಮ್ಮ ಒಂದ್ ಹೇಳ ಅವ್ರ ಹೆಂಡ್ತಿಯಲ್ಲಮ್ಮ, ಅನ್ಯಾಯ ಮಾಡ ಸರ್ ನಮ್ಗೆ ಭಾಳ ಅನ್ಯಾಯ ಮಾಡಿದೆ 10 ವರ್ಷದಲ್ಲಿ ನೋಡ್ತಾ ಇದೀವಿ ಬಿಡಮ್ಮ, ಪಾಪ ಅನ್ಯಾಯ ಮಾಡಿ. ಅಲ್ಲ ಒಂದ್ ನಿಮಿಷ ಅವನಿಗೆ ಹೇಳಪ್ಪ ಮಾಸ್ಟ್ರೆ. ಹೇಳ್ರಿ ಸರ್, ನನಗೆ ಫುಲ್ ನರ್ವಸ್ ಆಗ್ಬಿಟ್ಟಿನಿ ನಾನು. ನರ್ವಸ್ ಆಗ್ತೇ ಬಿಡ, ಭಾರಿ ಗಂಡ್ಸಪ್ಪ ನೀನು. ಹೆಂಗ್ಸ್ ಕೈಯಲ್ಲಿ ಫೋನ್ ಕೊಟ್ಟು ಹೋಗ್ತೀಯ ನೀನು. ನೆಲ್ಲ ನಿನ್ ಟೀಚರು ನೀನ್ ಹೆಂಗೆ ಪಾಠ ಮಾಡ್ತೀನಿ ಅಲ್ಲಿ ಸ್ಕೂಲಲ್ಲಿ? ಒಂದ್ ನಿಮಿಷ, ಆ ಸ್ಕೂಲಲ್ಲಿ ಯಾವನು ಓನರು ಕೆಲಸ ಕೊಟ್ಟವನು? ಇಲ್ಲಿ ಹೇಳ್ರಿ ಸರ್, ಮುಂದೆ ಹೇಳ್ರಿ ಮಾತಾಡ. ಅಲ್ಲಪ್ಪ, ಅಪ್ಪನೇ ಸಾಕಕ್ ಯೋಗ್ತಿಲ್ದವನು ನೀನ್ ಏನ್ ಪಾಠ ಮಾಡಿ ಹೇಳ್ತೀಯ ಅಲ್ಲಿ? ಅಪ್ಪನ ಆಸ್ತಿ ಬೇಕು. ಒಂದ್ ನಿಮಿಷ, ಇದನ್ನು ರೆಕಾರ್ಡಿಂಗ್ ನಾನು ಬಿಡ್ತೀನಿ. ಯಾಕಂದ್ರೆ ಸ್ವಲ್ಪ ಜನಕ್ಕೆ ಗೊತ್ತಾಗಬೇಕಿಂತ ಮಾಸ್ಟರ್ಗಳು ಇರ್ತಾರ, ಇವರಿಂದ ಪಾಠ ಮಾಡಿದ್ರೆ ಮಕ್ಳೇನ್ ಕಲಿತಾವೆ ಅಂತ. ಅಪ್ಪ ಬೇಕು, ಅಪ್ಪನ ಆಸ್ತಿ ಬೇಡ ನಿಂಗೆ. ಅಪ್ಪ ಬೇಡ, ನಿಂಗೆ ಅಪ್ಪನ ಆಸ್ತಿ ಬೇಕು. ಹೇಳ್ರಿ, ಅಪ್ಪನ ಆಸ್ತಿ ಅಲ್ಲ ಸರ್. ಇವಾಗ ಮತ್ತೆ ಮಗಳು ಹುಟ್ಟಿದ ಮೇಲೆ ಮಕ್ಕಳಿಗೆ ಅಂತ ಏನ್ ನೋಡ್ಬೇಕ್ರ? ಮಕ್ಳು ನೋಡ್ಬೇಕು. ಅಪ್ಪನ ಆಸ್ತಿ ಬೇಕು, ಅಪ್ಪನ ನೋಡ್ಬೇಕು ನೀವು. ಅಲ್ಲ ಅಪ್ಪನ ನೋಡಿದ್ರೆ ಮಾತ್ರ ಆಸ್ತಿ ಹಾಕೋ. ಅಲ್ಲ ಸರ್, ಇಲ್ಲಿ ಒಂದ್ ನಿಮಿಷ ಕೇಳ್ರಿ, ನಾವ್ ಹೇಳ್ತಕ್ಕ ನಮ್ ಸಿಚುವೇಶನ್ ಅರ್ಥ ಮಾಡ್ಕೊಳ್ತೀವಿ. ಇದನ್ನೇ ಪಾಠ ಮಾಡ್ಕೊಡ್ತೀಯ ಮಕ್ಕಳಿಗೆ. ಅಪ್ಪ ನೋಡಿದ್ರೆ ಬರೋಲ್ಲ, ಅಪ್ಪನ ಆಸ್ತಿ ಬೇಕು ಅಂತ ಪಾಠ ಮಾಡ್ಕೊಡ್ತೀಯಪ್ಪ. ಅಲ್ರಿ ಸರ್ ಕೇಳ್ರಿ, ಸ್ವಲ್ಪ ನಾನ್ ಹೇಳೋದ್ ಮಾತು ಕೇಳ್ರಿ. ಈಗ ನಿಮ್ಮ ಅಪ್ಪ ಸತ್ತೋದನಕ ಆ ಡೆತ್ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನಿಮ್ಮ ಅಪ್ಪನ ಆಸ್ತಿ ಬರುತ್ತೆ. ಓಕೆ ಆಯ್ತು ಹೇಳ್ರಿ ಸರ್, ಮತ್ತೆ ಏನ್ ಮಾಡಕ್ ಹೇಳ್ರಿ, ಮತ್ತೆ ಅವ್ರ ಆಸ್ತಿ ಅಲ್ಲೆಲ್ಲ ಮತ್ತೆ ಅವ್ರು ಏನ್ ಮಾಡ ಈಗ ಕೇಳ್ರಿ, ನಮ್ ಪರಿಸ್ಥಿತಿ ಹೆಂಗೈತೆ ಅಂತಂದ್ರೆ ನಮ್ ಸ್ವಲ್ಪ ತಿಳ್ಕೊಬೇಕ್ರೆ ಯಾಕೆ ನಾವ್ ಇಷ್ಟು ಕಠೋರ ಆಗಿವಿ ಅಂತ ಹೇಳಿ. ಅಲ್ಲ ಕಠೋರ ಅಂದ್ರೆ ಅಲ್ಲ, ಅಪ್ಪನ ಮೇಲೆ ಅಷ್ಟು ಕಠೋರ ಆಗಿದೆಯಲ್ಲ, ಅಪ್ಪನ ಆಸ್ತಿ ಮೇಲೆ ಯಾಕೆ ಹೋಗಿದ್ದಿ ಮತ್ತೆ ಊರಿಗೆ? ನಾನು ಅವಾಗ ಯಾಕೆ ಊರಿಗೆ ಹೋಗಿದ್ರೆ ಮತ್ತೆ ನಮ್ ತಂಗಿದ ಮ್ಯಾರೇಜ್ ಅದೆಲ್ಲ ಆಗ್ಬೇಕಲ್ರಿ ಸರ್. ಮತ್ತೆ ಅಪ್ಪನ ಬಗ್ಗೆ ಅಷ್ಟು ಕೆಟ್ಟದಾಗ ಮಾತಾಡೋಲ್ಲ, ಅಪ್ಪನ ದುಡ್ಡಲ್ಲಿ ಮದುವೆ ಆಗ್ಬೇಕು ಅವಳು. ಆಯ್ತು ಹೇಳ್ರಿ ಸರ್, ಹಂಗೆ ಮಾಡ್ರಿ. ಮತ್ತೆ ಅಲ್ಲ ಮಾಡ್ಬೇಕಾ? ಅಷ್ಟೊಂದು ಹೆಣ್ಣು ಮಕ್ಳು ಮಾತಾಡೋದು ಇದಾದು ನೀವು? ಒಂದ್ ನಿಮಿಷ ರೀ, ಎಂತ ಕಠೋರಾಗಿರ್ಲಿ, ಅಪ್ಪ ಒಬ್ಬನ ಅನಾಥಾಶ್ರಮ ಸೇರಿದ ನನಗೆ ಒಂದು ನಿಮಗೆ ಕನಿಕರನೇ ಇಲ್ಲಲ್ರಿ. ನೀವು ಮನುಷ್ಯರುಗಳ ನೀವು. ಮಾತಾಡ್ರಿ, ನೀವೇನ್ ಮಾತಾಡ್ರಿ. ಅಲ್ಲ ಸರ್, ಬಳ್ಳಾರಿಂದ ಗಂಡು ಬಂದಿದೆ, ಮಗಳಿಗೆ ಕರಿಯಕ್ ಹೋದ್ರೆ ಬರ್ದಂಗಿಲ್ಲ. ಅವ್ರು ಮಗಳು ನಿಮಗೆ ಬೇಕಾದಾಗ ಕರಿಯಕ್ ಹೋದ್ರೆ ಯಾವ ಗಂಡಸ್ತಾನೆ ಬರ್ತಾನಮ್ಮ? ಅಲ್ಲ ಸರ್, 10 ವರ್ಷ ಬೇರೆ ಇದಾವ ಸರ್ ಸೆಟಪ್ ಬೇರೆ ಇದ್ದಕ್ಕಾಗಿ ನಮ್ಗೆ ಅಮ್ಮ ಮನೆ. ಒಂದ್ ನಿಮಿಷ, ಅವ್ನು ಎಲ್ಲಿದ್ನಮ್ಮ? ಸ್ಕೂಲ್ ಪಕ್ಕನೇ ಅಮ್ಮ ಮನೆ ಇದ್ದು ಒಂದು. ಅಲ್ಲ ಸರ್, 10 ವರ್ಷ ಗೊತ್ತೇ ಇರಲಿಲ್ಲ ಅಂತಂದ್ಬಿಟ್ರಲ್ಲ ನೀವು. ಇಲ್ಲಿ ಬಂದ ನೋಡ್ಬೇಕಾದ್ರೆ 4 ಜನ ಕಳ್ಸಿ ಸರ್, ನಮ್ ತಪ್ಪಿದ್ರೆ ನೀವೇನ್ ಮಾಡ್ತೀರಾ? ಇಲ್ಲಮ್ಮ, ಇಡೀ ಊರೇ ನೀವು ದೇವ್ರಂತವ್ರಮ್ಮ, ಇಡೀ ಆ ಊರೇ ಪೂಜೆ ಮಾಡ್ತಾ ಇದೆಯಮ್ಮ. ಒಂದ್ ನಿಮಿಷ, ನೀವು ದೇವ್ರ. ಅಲ್ಲ ಸರ್, ನೀವು ಅವ್ರ ಬಗ್ಗೆ ಮಾತಾಡ್ಕೋಬೇಡಿ, ಪೂರ್ತಿ ತಪ್ಪಲ್ಲ. ಅವ್ರ ಬಗ್ಗೆ ಇದೆ. ನಾನು 2 ಮಕ್ಳಿಗೆ ಕೂಲಿ ಮಾಡಿ ಜೀವನ ಮಾಡಕತ್ತೀನಿ. ನಾನೆಲ್ಲ ಅವ್ನು ಕಟ್ಟಿರೋ ಮನೇಲಿ ಇದೆಯಾ ನೀನು? ಅಲ್ಲ ಸರ್, ಯಾಕೆ ನಮ್ ತಂದೆ ನಾವು ತವ್ರ ಸರ್ ಕಟ್ಕೊಡ್ರಿ ಎಲ್ಲ ಮೆಟ್ರೋಲ್ ಹಾಕಿ ತವ್ರ. ಅದು ಜನತಾ ಕಾಲೋನಿ ಮನೆ ಇರೋದು. ನಮ್ ಅವ್ರ ಮೇಲೆ ಸರ್ ಹಾಕಿ ತಾನು ಹಾಕಿಲ್ಲ. ಯಾ ಎಂತಿನೂ ಗಂಡನ ಯಾರು ಬಿಟ್ಕೊಡ ಸರ್. ನಮ್ಗೆ ಭಾಳ ಅನ್ಯಾಯ ಮಾಡಿ ಹೋಗ್ಯಾರ ಸರ್. ಏನು ಮಕ್ಕಳಿಗೆ ನನ್ನ ಬಾ ಅಂತ ಕರೆಯಕ್ ಹೋದ್ರೆ ನೀವ್ ಯಾರು ಸಂಬಂಧ ಇಲ್ಲ, ನೀವ್ ಯಾರು ನನಗೆ ಹುಟ್ಟಿಲ್ಲ, ನೀವ್ ಯಾರಂತ ಅಂದ ನಾವೇನಂತ ಮಕ್ಕ ತೋರಿಸಿ ಸರ್. ನೀವು ಮದುವೆ ಮುಂಜೆ ಮಾಡ್ಕೊಂಡ್ರೆ ನೀವು ಮಕ್ಳು ಮರ ಸಾಕಿ ಸರ್, ನೀವು ಬಿಟ್ಟು ಸರ್. ಅವ್ರ ಪಕ್ಷ ಹೆಂಗಿರ್ತಾರೆ ಮುಂದೆ ಹೇಳ್ರಿ, ನೀವ್ ಹೇಳ್ರಿ. ಅದ್ರ ಬಗ್ಗೆ ಸುಮ್ಮನೆ ಹೋಗಿದ್ರ ಕೋಟಿಗೆ ಹಾಕಿ ಹೋಗಿದ್ದಾನೆ ಸರ್. ಕೋಟಿ ಹೇಳ್ತಾ ನೀವು ರೀ ಹಾಕಿರೋದು, ನೀವು ಹಾಕಿರೋದು. ಇಲ್ಲ ಸರ್, ತಾನು ಹಾಕಿರೋದು. ತಾನು ಹಾಕಿದ್ಮೇಲೆ ನಾವು ದುಡ್ಡು ಕೊಡ್ಬೇಕು. ಆ ಲೆಟರ್ ಬರೀತೀರಾ? ಒಂದ್ ನಿಮಿಷ ಆ ಲೆಟರ್. ಸರ್, ನಾವೇನ್ ತಪ್ಪು ಮಾಡಿವತ್ತು ಕೋಟಿಗೆ ಅದೇ ಸರ್. ಫಸ್ಟ್ ನಾವೇನ್ ತಪ್ಪು ಮಾಡಿದ್ವಿ ಕೋಟಿಗೆ ಅವನಲ್ಲ ಹೋಗಿದ್ದು. ಒಂದ್ ನಿಮಿಷ, ಕೋಟಿಗೆ ಮೇಂಟೆನೆನ್ಸ್ ಬೇಕು ಅಂತ ಹೋಗಿರೋದು ನೀವಮ್ಮ, ಅವನಲ್ಲ. ಅಲ್ಲ ಸರ್, ಕೋಟಿಗೆ ಡೈವರ್ಸ್ ಹಾಕಿದ ತಕ್ಷಣ ನನಗೆ ನನ್ ಗಂಡ ಬೇಕಂತ ನಾನು ಹಾಕಿದ್ ಸರ್. ಮತ್ತೆ ಮೇಂಟೆನೆನ್ಸ್ ಬೇಕು ಅಂತ ಕೇಸ್ ಹಾಕಿರೋದು ನೀವು, ಅವನಲ್ಲ. ಅಲ್ಲ ಸರ್, ಫಸ್ಟ್ ಅಲ್ಲ ಸರ್, ಬಲ್ಲಿ ಕೋರ್ಟ್ ಕೇಳಿ ಸರ್. ನಾನ್ ಸುಳ್ಳು ಹೇಳ್ಬೋದು, ಕೋರ್ಟ್ ಸುಳ್ಳು ಹೇಳ್ತದ? ವಕೀಲ್ ಇದಾರ, ಜಡ್ಜ್ ಇದಾರ, ನಾನ್ ಸುಳ್ಳು ಹೇಳ್ಬೋದು, ಕೋರ್ಟ್ ಸುಳ್ಳು ಹೇಳಲ್ಲ. ನನಗೆ ಮಕ್ಳು ಇಡೀ ಊರ್ ಯಾಕಮ್ಮ ಇಡೀ ಊರ್ ಯಾಕೆ ಗಲಾಟೆ ಮಾಡ್ತೀನಿ ನೀವು ಆಸ್ತಿ ಕೇಳಕ್ ಹೋದಾಗ? ಸರ್, ನನ್ ಏತಿ ಬೇಡ, ಮಕ್ಳು ಬೇಡ, ನಾನು ಡೈವರ್ಸ್ ಬೇಕು, ಬೇರೆ ಮದುವೆ ಆಗ್ತದೆ ಕೋರ್ಟ್ಗೆ ಆಗ್ತದೆ ಸರ್. ನನ್ ಗಂಡ ಬೇಕು, ಬದುಕದೇ ಗ್ಯಾರಂಟಿ ಇಲ್ಲ, ಬೇರೆ ಮದುವೆ ಆಗ್ತದೆ ಹೇಳಿ ನಮ್ಮನು. ಇಲ್ಲ ಬೇರೆ ಸರ್, ಈಗ ಸಾಫ್ಟ್ವೇರ್ ಇದೆ ಸರ್. ಅವ್ರ ಮಕ್ಳು ಓದಿಸಿ ಅವ್ರ ಮನೆ ಕಟ್ಕೊಟ್ಟು ನಮ್ಮ ಮನೆಯಿಂದ 8 ಲಕ್ಷ ರೂಪಾಯಿ ರೊಕ್ಕ ತಗೊಂಡೋಗಿ ಇಷ್ಟೆಲ್ಲ ಹಾಳಾಗಿ ತೀರಾ ಸರ್. ಸತ್ತೋ ಕಾಲ ಬಿದ್ದು ಹೆಂಡತಿ ಮಕ್ಳು ಬೇಕು. ಯಾವ ಹೆಂಡತಿ ಮಕ್ಳು ಹೊಡ್ತಾರೆ ಸರ್ ಹಿಂಗ್ ಕಾಲದಾಗ ಹೇಳ್ರಿ? ತೀರ್ ನೆಲಕ್ ಬಿದ್ದ ಮೇಲೆ ನನಗೆ ಹೆಂಡತಿ ಮಕ್ಳಿಗೆ ಅವ್ರು ನೋಡ್ಕೊಂಡು ಸರ್. ಅಮ್ಮ ಒಂದಿಲ್ಲ, ತೀರಾ ಬಿದ್ದೋದಾಗ ಹೆಂಡತಿ ಮಕ್ಳು ಬೇಕು ಅಂತ ಆ ಕನಿಕರ ತೋರಿಸಿರಂಗಾರ ನೀವು? ಇಲ್ಲ ಸರ್, ನಮಗೆ ಮನ್ ನೋಡ್ ಸರ್. ನನ್ನ ಮಕ್ಳ ಜೀವನ ನನ್ನ ಜೀವನ ಹಾಳಾಗೈತ, ನಾವು ಅವ್ರ ಮುಖ ನೋಡಲ್ಲ, ಆಯ್ತು ಅಷ್ಟೇ. ಅವನ ಆಸ್ತಿಗೆ ಯಾಕೆ ಹೋಗಿದ್ರಿ? ಯಾಕೆ ಆಸ್ತಿಗೆ ಹೋಗಿಲ್ಲ ಸರ್. ಮತ್ತೆ ನಾವು ಮದುವೆ ನಿಮ್ ಮಗ ಹೇಳ್ತಾನಲ್ಲ, ನಿಮ್ ಮಗ ಹೇಳ್ತಾನಲ್ಲ.
ಏನಂತ ಆಸ್ತಿ ಬೇಕು ನನಗೆ ಅಂತ. ಅಲ್ಲ ಸರ್ ಮತ್ತೆ ಅವ್ರ ತಾತ ನಾವು ಮೊಮ್ಮಕ್ಳು ಹೆಂಗ್ ಬೇಡ, ಬರುತ್ತೆ ನಿಮಗೆ? ಅಪ್ಪನಂತೂ ಬೇಡ. ಒಂದ್ ನಿಮಿಷ, ಹೆಂಗ್ ಬರುತ್ತೆ? ಬರೋದೇ ಸಾಧ್ಯನೇ ಇಲ್ಲ. ಅಲ್ಲ ಯಾಕಂದ್ರೆ ಸರ್, ಡೆತ್ ಸರ್ಟಿಫಿಕೇಟ್ ಸರಿ. ಕೊಟ್ರೆ ಮಾತ್ರ ಅಲ್ಲ ಬರುತ್ತೆ. ಸರ್, ಒಂದ್ ಮಕ್ಳು ನಿಮಿಷ ಹುಟ್ಟಿದ ಮೇಲೆ ಮದುವೆ ಮಾಡ್ಕೊಂಡು ಮಕ್ಳು ಹುಟ್ಟಿದ ಮೇಲೆ ಮಕ್ಳು ಬಾಜೆ ಆ ಮಕ್ಳು ಹಂಗೆ ಇರ್ಬೇಕಮ್ಮ, ಹೆಂಡ್ತಿನೂ ಹಂಗೆ ಇರ್ಬೇಕು. ಅಲ್ಲ ಅದೀನಿ ಸರ್ ನಾನು ಗಂಡ ಇಲ್ಲ, ತಾಯಣಿಗಿಲ್ಲಮ್ಮ. ಅಲ್ಲ ಸರ್, ಯಾಯಮ್ಮ ಇಟ್ಕೊಂಡ ಜೊತೆಗೆ ಕೊಡ್ಲಿಕ್ಕೆ ಅಂತ ಹೊಡ್ತೀನಿ ಸರ್, ಬೇಕಾರೆ ಲೆಟರ್ ತೋರಿಸ್ ಬರ್ತಾರೆ. ಅಮ್ಮ ಮತ್ತೆ ಇಡೀ ಊರ್ ಯಾಕಮ್ಮ ನಿಮಗೆ ಹೋದಾಗ ಗಲಾಟೆ ಮಾಡ್ತು? ಯಾರು ನಾವು ಗಲಾಟೆ ಮಾಡಿ ಸರ್, ನಮ್ಮ ಪರವಾಗಿ ಮಾತಾಡಲ್ಲ, ತನ್ನ ಪರವಾಗಿ ಅದು ಎಲ್ಲ ಚೆನ್ನಾಗಿ ಉಳ್ತಾರ ಸರ್, ನಮ್ಮ ಪರವಾಗಿ ಯಾರು ಉಳಿಲ್ಲ. ಹೌದಾ? ಮತ್ತೆ ಹೋಗಿ ಇವತ್ತು ಆಸ್ತಿಗೆ. ಅಲ್ಲ ಸರ್, ಅಲ್ಲ ಕೇಳ್ರಿ, ಅವಾಗ ಯಾಕೆ ಆಸ್ತಿಗೆ ಹೋಗೋದು ಅಂದ್ರೆ ಅವಾಗ ಅದನ್ನ ಚೆನ್ನಾಗಿದ್ದ, ಅವಾಗಿನ ಚೆನ್ನಾಗಿದ್ದ, ಅದನ್ನ ಚೆನ್ನಾಗಿ ವೆಲ್ ಸೆಟಲ್ಡು, ಒಳ್ಳೆ ಕಾಂಟ್ಯಾಕ್ಟ್ ಮಾಡಿಸ್ಕೊಂತ ಚೆನ್ನಾಗಿದ್ದು, ನಮ್ಮ ಮನೆಯಲ್ಲಿ ಹೌದು ಇಟ್ಕೊಂಡಿದ್ದು. ನಮಗೆ ಅದು ಆಕ್ಚುಲಿ ನಾವೆಲ್ಲ ಚೆನ್ನಾಗಿದ್ವಿ ಸರ್, ಕುಟುಂಬ ಎಲ್ಲ ಚೆನ್ನಾಗಿತ್ತು. ಅವ್ರ ಒಂದು ಮನೆ ಹಿಡ್ಕೊಂಡ್ರು, ಅವ್ರ ಮನೆ ಹಿಡ್ಕೊಂಡು ಅವ್ರೊಂದು ಸವಾಸ ಮಾಡ್ಕೊಂಡ್ರು, ಸವಾಸ ಮಾಡಿ ಆಮೇಲೆ ಅವ್ರು ನಮ್ಮ ಮನೆಯಲ್ಲ ಹೊಡೆದು, ನಮ್ಮ ತಂಗಿನೆಲ್ಲ ಹೊಡೆದು, ನನ್ನ ಮಕ್ಕಳಿಗೆ ಕನ್ನಡಿ ತಂದು ಹೊಡೆದು, ನಮ್ಮ ಮನೆಯಲ್ಲಿ ಕಳ್ಳರ ಥರ ಕಿಟಿಕಿ ಮುರಿದು ತೂರಿ, ಇವನ್ನೆಲ್ಲ ಮಾಡಿ ನಾವು ಅವ್ರವ್ರು ಒಳ್ಳೆ ಚೆನ್ನಾಗಿದ್ದಾಗ ಹೋಗಿದ್ವಿ ನಾವು. ಬರ್ರಪ್ಪ ಇದಲ್ಲ, ಯಾಕಂದ್ರೆ ನಾವು ಮದುವೆ ಮಾಡ್ಕೊಂಡಾರ ಇದೀವಿ, ಮಗಳ ಇದ್ದಾಳ, ಊರಾಗ ಏನಂತಾರ ಮರ್ಯಾದೆಯಿಂದ ಬಾಳನು ಸರ್. ನಮ್ಮ ಅಪ್ಪನ ಮೊಮ್ಮರು ಕೂಡ ತುಂಬಾ ಕಷ್ಟದಿಂದನೇ ಬೆಳೆದಿದ್ದಾರೆ. ಯಾವಾಗ ಇವ್ರು ಮದುವೆ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಏನು ಕಷ್ಟ ಆದ್ರೂ ನಮ್ಮಮ್ಮ ಸ್ವಲ್ಪ ಮಾಡ್ಕೊಂಡು ತಿಂದು, ಗಂಡನ ಧೈರ್ಯದಿಂದ ಮಾಡ್ಕೊಂಡು ತಿಂದು ಚೆನ್ನಾಗಿರೋ ಊರಾಗಂತ ಕರೆದ್ರೆ ಅದೇನ್ ಅನ್ಬೇಕು? ಕೋರ್ಟ್ ಹತ್ರ ಹೋದ್ರೆ ನೀನು ಬಂದು ಅಲ್ಲೇ ಒಂದ್ಸಲ ಅವ್ರು ಅಲ್ಲೇ ಹತ್ಯೆ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ರು, ಮ್ಯಾಲಿಂದ ದೂಕಕ್ಕೆ ಪ್ರಯತ್ನ ಪಟ್ಟಿದ್ರು, ಗೊತ್ತಾ ಇವ್ರನ್ನ? ಈಗ ಸ್ಟೇಷನ್ ಕರ್ಸಿದ್ರಲ್ವಾ ನಿಮ್ಮನ್ನ? ಹ್ಞೂ ಸರ್, ಕರ್ಸಿದ್ರು. ಅವಾಗ ಏನಂತ ಹೇಳಿದ್ಯಪ್ಪ ರಾಜು ಅವ್ರ ಹತ್ರ? ಸರ್ ನಾನು ಅವ್ರ ಹತ್ರ ಹೋಗಿ ಏನ್ ಹೇಳಿನಂದ್ರೆ, ಸರ್ ನೋಡ್ರಿ ಅವ್ರ ನಾನು ಕೂಡ ಫೋಟೋ ಹೊಡ್ಕೊಂಡ್ ಬಂದಿನಿ ಸರ್, ನಮಗೆ ಸಂಬಂಧನೇ ಬೇಡ ಅವನು ಅಂತ ಬರ್ಕೊಟ್ಟಿದ್ಯಾ ಅಲ್ವಾ? ಸಂಬಂಧನೇ ಬೇಡ ಅಂತ ಅಲ್ಲ ಸರ್, ನಮ್ಗೆ ಅವ್ರು ಒಡನಾಟ ಇದೆ, ದಯವಿಟ್ಟು ಅವ್ರು ನೋಡಿ ಏನಾನ ಮಾಡಿ ಸರ್ಕೊಂಡ್ಬಿಡ್ರಿ, ನಮ್ಗೆ ಅವ್ರು ನಿಮ್ಗೆ ಅಂಟಚ್ಬಾಡ್ರಿ ಅಂತ ಹೇಳಿ. ಈಗ ನಾವು ನೋಡ್ಕೊಂಡು ಅಂತ ಬರ್ಕೊಟ್ಟಿದ್ಯಲ್ವಾ? ಅಂಟಚ್ಬೇಡಿ ಅಂತ ಬರ್ಕೊಟ್ಟ ಅಂದ್ರೆ ನಮಗೆ ಅವ್ರು ಒಡನಾಟ ಇಲ್ಲ ಸರ್, ದಯವಿಟ್ಟು ಯಾರು ಆಶ್ರಮ ಸೇರಿಸ್ಬಿಡ್ರಿ ಅಂತ ಹೇಳಿ. ನಮ್ಗೆ ನೋಡ್ಕೊಂಡ ಸ್ಥಿತಿ ಇಲ್ಲ ಸರ್ ನಮಗೆ ಇವಾಗ. ನನಗೆ ಅಲ್ಲಿ ಕೇಳ್ರಿ ಸರ್, ನಂದು 4 ತಿಂಗಳು ಗೊತ್ತಲ್ಲ, ಇವಾಗ ನಾನು ಸರ್ಕಾರಿ ಸ್ಕೂಲಲ್ಲಿ ಕೆಲಸ ಮಾಡ್ತೀನಿ, 6-7 ತಿಂಗಳು ಒಂದ್ಸಲ ಸಂಬಳ ಕೊಡ್ತಾರೆ, ನಮ್ಮಮ್ಮ ಕೂಲಿ ಮಾಡ್ತತೆ. ಸರ್ ನಾನು ಗೆಸ್ಟ್ ಟೀಚರ್ ಕೆಲಸ ಮಾಡ್ತೀನಿ. ಯಾರು ಓನರ್ ಅದಕ್ಕೆ? ಹೇಳಿ ಸರ್. ಸರ್ಕಾರಿ ಶಾಲೆನಾ ಅದು? ಸರ್ಕಾರಿ ಶಾಲೆ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅದು 4 ತಿಂಗಳಿಗೆ ಒಂದ್ಸಲಿ ಸ್ಯಾಲ್ರಿ ಆಗ್ತಾರೆ, ಗೊತ್ತಲ್ರಿ ನಿಮಗೆ ನಮ್ಮ ಪರಿಸ್ಥಿತಿ ಹೆಂಗಿದೆ. ಹೋರಾಟ ಮಾಡಿದೀವಿ, ಏನಿಲ್ಲ, ಸಂಬಳ ಜಾಸ್ತಿ ಇಲ್ಲ, ಏನಿಲ್ಲ. ಅದಕ್ಕೆ ಈಗ ಆಸ್ತಿ ಬೇಕು ಅಂತ ಹೋಗಿದ್ಯಾ? ನಾನು ಆಸ್ತಿ ಬೇಕಂತ ಹೋಗಿಲ್ಲ ಅಲ್ರಿ ಸರ್, ಹೋಗಿದ್ವಿ ಅಷ್ಟೇ. ನಿನ್ನೆ ನನ್ನ ಹತ್ರ ಹೇಳಿದಲ್ಲ, ಆಸ್ತಿ ಬೇಕು ಸರ್, ಅದು ಹೆಂಗ್ ಬಿಡಕ್ಕಾಗುತ್ತೆ ಸರ್ ಅದು ಅಂತ. ಅಲ್ಲ ಸರ್, ಮತ್ತೆ ನೋಡಿದರೆ ಮಾತ್ರ. ಒಂದ್ ನಿಮಿಷ ಬ್ರದರ್, ಒಂದ್ ನಿಮಿಷ ಹೇಳಿ. ನಾನು ನಮ್ಮ ಅಪ್ಪನ್ನ ನೋಡಿದರೆ ಮಾತ್ರ ಅದಕ್ಕೆ ಹಕ್ಕದಾರ. ಅಲ್ಲ ಸರ್, ಮತ್ತೆ ನಮ್ಮ ತಂಗಿ ಮದುವೆ ಅಂತ ಮಾಡ್ಬೇಕ್ರ? ಅವು ಹುಡುಗಿ ಮದುವೆ ಮಾಡಿ ಇನ್ನೊಬ್ರು ಮನೆ ಲೈಫ್ ಯಾಕೆ ಹಾಳು ಮಾಡ್ತೀರಾ? ಮತ್ತೆ ಮಾತಾಡೋದು ಅಲ್ಲ ಸರ್, ಇದ್ದಾಗ ಅವು ಇದ್ದಾಗ ಕರ್ಕೋಗಿ ಇನ್ನೊಬ್ರು ಮದುವೆ ಮಾಡಿ ಅವ್ರ ಸಂಸಾರ ಹಾಳು ಮಾಡ್ಬಿಡ್ತೀರಿ ನೀವು ಹೊತ್ಲಾಗೆ. ಯಾವ ಸಂಸಾರನ ಹಾಳು ಮಾಡಲ್ರಿ ಸರ್, ಯಾಕೆ ಮಾತು ಆ ಮಾತು ಹೆಣ್ಣು ಮಕ್ಳು ಬರೋ ಮಾತಾವು ಇಲ್ಲ ಸರ್. ಯಾಕೆ ಇಲ್ಲಿ ಕೇಳ್ರಿ, ಇಲ್ಲಿ ಕೇಳ್ರಿ, ಯಾಕೆ ಒಂದ್ ನಿಮಿಷ. ಪ್ರಭುನು ಸಮೇತ ಫೋನ್ ಮಾಡಿ ಅವತ್ತು ಹೇಳಿದಾಗ ನೀವು ಅವ್ನ ರೂಮಿಗೆ ನುಗ್ಗಿ ಹೊಡೆದು ಡಾಕ್ಯುಮೆಂಟ್ ಇಟ್ಕೊ ಹೋಗೋಂತ ಏನಿತ್ತು ಅವನಿಗೆ? ಯಾವ ಪ್ರಭು ಸರ್? ಯಾರು ಮನೆ ಬಾಡಿಗೆ ಕೊಟ್ಟರು? ಯಾರು? ಅಲ್ಲ ಬಾಡಿಗೆ ಕೊಟ್ಟು ಅವ್ರು ಯಾರು? ನಾವು ಅವ್ರ ಮನೆಗೆ ಹೋಗಿಲ್ಲ, ಕರ್ಸ್ರಿ ಅವ್ರನ್ನ. ಪಾಪ ಅವನೇ ಹೇಳ್ದಾನೆ ಹೊಡೆದಿಯ ಅನ್ಸಾರ್ ಅಂತ, ಕೈ ಕಾಲೆಲ್ಲ ಮುರಿದೋಗಿದೆ, ಹಂಗ್ ಹೊಡೆದಿದ್ಯಾ? ನಾನು ಹೊಡೆದಿನ ಅಂತ ವಿಡಿಯೋ ನೋಡಿಲ್ವ ನೀನು? ನಿಮ್ಮ ಅಪ್ಪ ಬಂದಿರೋದು? ಅಲ್ಲ ಸರ್, ಹೊಡೆದು ನಾನು ಹೊಡೆದಿರೋದಲ್ಲ, ಅವ್ರು ಇಟ್ಕೊಂಡು ಇರಿಸಿ ಇದು ಇವ್ರು ಮಾಡ್ಕೊಂಡಿರೋದು ನಾನೆಲ್ಲ. ಬೇಕಿರೋ ಕೇಳ್ರಿ, ಅಲ್ಲಿ ಊರವ್ರನ್ನ ಕೇಳ, ನಡ್ರಿ ಸಾಕ್ಷಿ ಮಾತಾಡ್ಬಿಡೋದು. ಅಪ್ಪ ಇಡೀ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷನು ಬರ್ಕೊಟ್ಟಿದಾನಪ್ಪ ಲೆಟರ್ನ. ಆಯ್ತು ಸರ್, ನಾನು ಕುಂದಿರ್ಸಿ ಮಾತಾಡ್ತೀನಿ ತಗೊಳ್ರಿ, ಇವತ್ತು ಹೋಗಿ ನಾನು ಮಾತಾಡ್ತೀನಿ. ನಾನು ಅವ್ರು ಮುಟ್ಟಿನಂತಂದ್ರೆ ನಾನು ಅಲ್ಲೇ ಜೀವ ಕಳ್ಕೊಂಡ್ಬಿಡ್ತೀನಿ. ನಾನು ಅವ್ರು ಮುಟ್ಟಿ ನಾನು ಅವ್ರು ಮಾತಾಡ್ತೀನಿ, ಅಲ್ಲೇ ಜೀವ ಕಳ್ಕೊಂಡ್ಬಿಡ್ತೀನಿ ಸರ್. ಈಗ ಅಪ್ಪನ ಜೀವ ಹೋಗ್ತಾ ಇದೆ, ಇವತ್ತು ನಾಳೆ ಸತ್ತೋಗ್ತಾನೆ, ನೀನು ಕಳ್ಕೊಂತೀನಿ ಅಂತ. ಅಲ್ಲ ಸರ್, ಅಲ್ಲ ಇಲ್ಲಿ ಹೇಳ್ತಂಗೆ ಕೇಳ್ರಿ ಸರ್, ನಾನು ಅವ್ರು ಮುಟ್ಟಿನಂತ ಪ್ರೂವ್ ಆಗ್ಬಿಡ್ಲಿ, ಮತ್ತೆ ನಾನು ಅಲ್ಲೇ ನಿಮ್ಮದಿಗೆ ಎಲ್ಲ ಕುತ್ತಿಗೆ ಹೋಗಿ ಸತ್ತೋಗ್ಬಿಡ್ತೀನಿ. ಸ್ಟೇಷನಿಗೆ ಹೋಗಿ ನೀವು ಬರ್ಕೊಡಷ್ಟು ದೊಡ್ಡವರಾಗಿದ್ದೀರಾ, ಇವತ್ತು ಅವ್ನ ಆಸ್ತಿ ಬೇಕು ಅಂತ ಕೇಳ್ತೀಯಲ್ಲ, ನೀನು ನಿನ್ನಂತ ಜನ ಇರ್ಬೇಕಪ್ಪ ನೀನು. ಆಯ್ತು ಬಿಡು ಸರ್, ನೀವೇನು ಅನ್ಕೊಳ್ರಿ, ನಮ್ಮ ಪರಿಸ್ಥಿತಿ ಅರ್ಥನೇ ಮಾಡ್ಕೊಂತ. ಒಂದು ರಾಜು ಒಂದ್ ಹೇಳ್ತೀನಿ ಕೇಳಲಿ, ಹೇಳ್ರಿ. ಆ ವಯ್ಯ ಇಲ್ಲಿ ಸತ್ತೋದ್ಮೇಲೆ ಡೆತ್ ಸರ್ಟಿಫಿಕೇಟ್ ನೀನು ಬರ್ಲೇಬೇಕಪ್ಪ. ಆ ಡೆತ್ ಸರ್ಟಿಫಿಕೇಟ್ ಒಂದ್ ನಿಮಿಷ ಕೇಳು, ಆ ಡೆತ್ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನಿಂಗೆ ಆಸ್ತಿ ಬರೋದು. ಮತ್ತೆ ಏನ್ ಆಟ ಇಲ್ಲ ಅಂದ್ಮೇಲೆ ಆಸ್ತಿ ನಾನು ಏನ್ ಮಾಡೋದು ಹೇಳ್ರಿ ನಾವು? ಆಯ್ತು ಬಿಡು, ಯಾವ್ದೋ ದೇವಸ್ಥಾನಕ್ಕೆ ಹೋಗ್ಲಿ ಬಿಡತ್ಲಾಗಿ. ಕೊಡ್ತೀನಿ ನೋಡ್ರಿ, ಮಾತಾಡ್ ಲಾಸ್ಟ್ ಅಲ್ಲ ಸರ್, ನಾವು 10 ವರ್ಷ ಬಿಟ್ಟೋಗೋಣ, ಕೂಲಿನ ನಾವೇನು ಸತ್ತಿಲ್ಲ ಸರ್, ಬದುಕಿದ್ವಿ ಹೆಂಗ ಸಿದ್ದರಾಮಯ್ಯ ಮೋಸ್ಟ್ಲಿ ಅಕ್ಕಿ ಆಗ್ತದೆ ಸರ್, ನಾವೇನು ಗಂಜಿ ಹಿಡ್ಕೊಂಡು ಬರ್ತೀವಿ.
ನಮ್ಗೆ ಯಾಕೆ ಏನು ಮಾಡಿ ಸರ್ ನನ್ನ ಮಕ್ಳಿಗೆ ನನಗಾಗ್ಲಿ ಒಂದ್ ಜೊತೆ ಚಪ್ಪಲ ಆಗ್ಲಿ ಹುಡ್ರಿ ಸಾಲಿ ಪೀಜ್ ಆಗ್ಲಿ ಒಂದ್ ಜೊತೆ ಬಟ್ಟೆ ಆಗ್ಲಿ ಇಲ್ಲ, ಅವ್ರ ದೇವ್ರು ಹಂಗೆ ಬೆಳ್ದ್ಬಿಟ್ರಲ್ವಮ್ಮ? ತಮ್ಮನಿಗೆ ಅಲ್ಲ ಸರ್ ಅವ್ರ ತಮ್ಮನಿಗೆ ಅವ್ನು ಇಟ್ಕೊಂಡು ಸುಳ್ಳರಿಗೆಲ್ಲ ಮಾಡಿ ನಮ್ಗೇನು ಮಾಡಿಲ್ಲ ಸರ್. ಬೇಕಾದ್ರೆ ಇದು ಊರ್ ಕುಂದಿಸ್ ನಾನು 100 ಜನ ಕುಂದಿಸ್ ಮಾತಾಡ್ತಾರೆ ಈ ಮಾತು. ನನಗೇನು ತಪ್ಪಲ್ಲ ಸರ್, ನಾನು ಈ ಊರ ಬಿಟ್ಟು ಹೋಗ್ಬಿಟ್ಟು ಸರ್ ನನ್ನ ಮಕ್ಳ ಕಡೆ ಆಯ್ತಾ. ನಾವ್ ಎದಕ್ಕೆ ಇಷ್ಟು ಕಠಿಣ ಅಂದ್ರೆ ನಮಗೆ ಮಾಡಬಾರ್ದಲ್ಲ ಮಾಡಿ ಹಿಂಸೆ ಕೊಟ್ಟು ಹೊಡೆದು ಬಡ್ದು ಮಕ್ಳು ಸ್ಕೂಲ್ ಫೀಸ್ ಕಟ್ಟಾಗ ಹುಡುಗಿ ಸ್ಕೂಲ್ ಬಿಡಿಸಿ ಇವಾಗ ನೋಡಿ ಸರ್ ಈ ಸೆಕೆಂಡ್ ಪೀಸ್ಗೆ ಅರ್ಧ ಡಿಗ್ರಿ ಅರ್ಧ ವರ್ಷ ಮಾಡ್ಲಿಕ್ಕೆ ಬಿಡಿಸ್ಲು ಸರ್. ಈಗ ಹುಡುಗಿ ಜೀವನ ಮದುವೆ ಇಲ್ಲ ಎಜುಕೇಶನ್ ಇಲ್ಲ, ಹೆಂಗ್ ಸರ್ ಹೆಣ್ಮಕ್ಳು ಜೀವನ ಮಾಡಿದ್ರೆ ಹೇಳ್ರಿ ನೀವೇ. ಮಗ ಕೆಲಸದಲ್ಲಿದ್ದಾನೆ. ಅಲ್ಲ ಏನ್ ಕೆಲಸ ಅಲ್ಲ ಸರ್, ನಾನು ಗೌರ್ಮೆಂಟ್ ಲಕ್ಷ ಇಸ್ಕೊಂಡ್ ಬಂದು ನಾನು ಮಗ್ ಎಜುಕೇಶನ್ ಅವ್ನು ಹೋದ್ಮೇಲೆ 5 ವರ್ಷ ಓದ್ತೀನಿ ಸರ್. ನಾನು 5 ವರ್ಷ ತಾನು ಮನೆ ಬಿಟ್ಟು 5 ವರ್ಷ ಎಜುಕೇಶನ್ ಮಾಡ್ತೀನಿ. ನಾನು ಮೈ ಮೇಲೆ ಸಾಮಾನು ಹೋಗ್ತಿತ್ತು ಕೂಲಿ ಮಾಡಿ ನಮ್ಮ ತಮ್ಮರ ಹತ್ರ ದುಡ್ಡು ಇಸ್ಕೊಂಡ್ಬಂದು ನಾನು ಅವ್ರ ಹತ್ರ ಉಪವಾಸ ಒಣಗಿಸ್ತಿದ್ದು ಒಂದು 90 ಊಟದ ಉಪವಾಸ ಮಾಡ್ಕೊಂಡು ಸರ್ ನೈಟ್ ನಾವು ಗೊತ್ತಾ. ನಮ್ಮ ಕಟ್ಟ ಅರ್ಥ ಮಾಡ್ಕೊತಾ ಇಲ್ಲ ನೀವು. ತಾನು 8-10 ಲಕ್ಷ ರೂಪಾಯಿ ರೊಕ್ಕ ತಾಣಿಗೆ ಆರಾಮಾಗಿ ಆಯಮ್ಮ ಜೊತೆ ಕಾರ್ ತಗೊಂಡು ಎಂಜಾಯ್ ಮಾಡಿ ಬಿದ್ದು ಲಾಸ್ಟಿಗೆ ನನ್ಗೆ ಮಕ್ಳು ಎಂಟು ಯಾರು ಸರ್ ನೋಡ್ತಾರೆ ಹೇಳ್ರಿ. 8 ವರ್ಷ ಅವ್ರು ಕೋರ್ಟ್ಗೆ ಅಡ್ಡಾಡ್ದು ಜಡ್ಜ್ಮೆಂಟ್ ಆಯ್ತು. ಮಗಳಿಗೆ 4,000 ಹೆಂಡತಿ 3,000 ಮಗ ಎಜುಕೇಶನ್ ಮಾಡ್ತಾನ ಜಡ್ಜ್ಮೆಂಟ್ ದುಡ್ಡು ಹಾಕಿಸ್ ದುಡ್ಡು ಕೊಡ್ಲಿಕ್ಕೆ ಕೋರ್ಟ್ಗೆ ಅಟೆಂಡ್ ಆಗಲ್ಲ ಸರ್. 8 ವರ್ಷ ಕೋರ್ಟ್ಗೆ ಅಡ್ಡಾಡಿದ್ವಿ ನಾನು. ಇಷ್ಟು ದುಡ್ಡು ಕೊಡೋಕ್ಕಾದ್ರೆ ಮತ್ತೆ ಬಳ್ಳಾರಿ ಕೋರ್ಟ್ಗೆ ಹಾಕಿದ್ರೆ ಬಳ್ಳಾರಿ ಕೋರ್ಟ್ಗೆ ಹೋಗಿನಿ ಸರ್. ಅಲ್ಲಿಗೆ ನಾನು ಒಂದ್ಸರಿ ಒಂದು ತಿಂಗಳ ದುಡ್ಡು ಕೊಡಲಿಲ್ಲ. ನನಗೂ ಸರ್ ಮೈ ಮೇಲೆ ಸಾಮಾನು ಇಟ್ಟು ಕೋಟಿ 1,70,80,000 ರೂಪಾಯಿ ದುಡ್ಡು ಕಟ್ಟಿ ಸರ್ ಕೋರ್ಟಿಗೆ. ಸುಮ್ಮನೆ ಹೋಗ್ಬೇಕಾಗ್ತಿದ್ದಲ್ಲ ನಮ್ಗೆ ಯಾಕೆ ಮಾಡ್ಬೇಕಾಯ್ತಲ್ಲ ಸರ್. ಸುಮ್ಮನೆ ಮನೆ ಬಿಟ್ಟು ಹೋಗಿದ್ರೆ ಹೆಂಗೋ ಒಂದು ಚೆನ್ನಾಗಿ ಎಲ್ಲೋ ನಾಯಿನ ನಮ್ಗೆ ಕೋಟಿ ಹಾಕೋದು ನಾವೇನು ತಪ್ಪು ಮಾಡಿ ಬೇಡ ಸರ್. ತಾನು ತಪ್ಪು ಮಾಡಿ ನಮ್ಮನ್ನು ಕೋಟಿಗೆ ಅವ್ರ ಪರವಾಗಿ ಹೇಳ್ರಿ ನೀವು. ನಾವು ಇಡೀ ಊರೇ ಕಷ್ಟ ಸರ್. ನಮ್ಮ ತಪ್ಪಿದೆ ಹೇಳ್ರಿ. ನಾವು ಇಲ್ಲೇ ಪೈಸೆ ಕೂಡ್ಸಾಕಿರೋ ಇಲ್ಲಿ ಇದು ಸರ್ ಶಾಂತಿನಗರ ಕ್ಯಾಂಪಸ್ ಹೇಳಿ ಡೋಣಿ ಮೇಲೆ ಸರ್. ಇಡೀ ಊರ್ ಜನ ಕಲ್ಸ ಸರ್. ನನ್ಗೆ ಒಂದು ಯಾಕೆ ಇಡೀ ಊರ್ ಮಾತಾಡುತ್ತೆ? ಅವ್ರ ವೀರಣ್ಣ ಯಾಕೆ ಮಾತಾಡ್ತಾನೆ? ಏನ್ ಸರ್ ಈರಣ್ಣ ಅವ್ರ ತಮ್ಮ ತಾನೆ? ಅವ್ರ ತಮ್ಮ ನೋಡಿ ಸರ್. ನನಗೆ ಆ ಊರ್ ಗ್ರಾಮ ಪಂಚಾಯತಿ ಮೆಂಬರ್ ಮಲ್ಲಪ್ಪ ಅವ್ರು ಯಾಕೆ ಮಾತಾಡ್ತಾರೆ? ನನಗೆ ಗೊತ್ತಿಲ್ಲ ಸರ್. ಅವ್ರ ಬಗ್ಗೆ ಗೊತ್ತಿಲ್ಲ ಸರ್. ಅವ್ರ ಎಲ್ಲಿದಾರ ಗೊತ್ತಿಲ್ಲ, ಅವ್ರು ಒಟ್ಟು ಬಿದ್ದಾರ ಗೊತ್ತಿಲ್ಲ, ಅವ್ರು ಎಲ್ಲಿದಾರೆ ನಮ್ಗೆ ಅಸಲು 10 ವರ್ಷ ಅವ್ರ ಮಕ್ಕಳು ನೋಡಿ ಸರ್. ನಾವು 10 ವರ್ಷ ಕೋಟಿ ಅಡ್ಡ 2-3 ಸಲ ನೋಡಿ ಅವ್ರ ಮಕ್ಕ ಅಷ್ಟೇ. ಅವ್ರು ಸ್ಕೂಲ್ ಪಕ್ಕನೆ ಮನೆ ಮಾಡ್ಕೊಂಡಿದ್ನಲ್ಲಮ್ಮ ಸರ್. ಅವ್ರ ಪಾಡಿಗೆ ಅವ್ರು ಬಿಟ್ಟೈತಿ ಸರ್. ನಾವು ನಮ್ಮ ಮಕ್ಕಳು ಏನಂತ ಬೇಕಿಲ್ಲ ಅವ್ರು ನಾವು ತಾಣ ಏನ್ ಮಾಡಿ ಹೇಳ್ರಿ. ಕಂಡಿಲ್ಲ ಅಂತೀರಾ? 10 ವರ್ಷ ಕಂಡಿಲ್ಲ ಅಂತೀರಾ? ಅವ್ರ ಸ್ಕೂಲ್ ಪಕ್ಕನೆ ಮನೆ ಮಾಡ್ಕೊಂಡಿದ್ದ ಅದು ನೋಡಿಲ್ಲ. ನಾವು ಇಲ್ಲಿದ್ರೆ ನಾವು ಬೇರೆ ಊರಾಗಿದ್ದಾನೆ ಸರ್. ನಮ್ಗೆ ಬೇರೆ ಊರಾಗಿದ್ದಾನೆ. ಯಾರ ಜನ ನಿಮ್ಮ ಯಾರನ್ನ ಬಂದು ಹೇಳ್ಯಾರ ಮಾತ್ರ ಕೇಳಿ ನಾವು ಅವ್ರ ಮಗನ ಸ್ಕೂಲ್ ಪಕ್ಕನೆ ಅಮ್ಮ ಮನೆ. ನಮಗೆ ಗೊತ್ತಿಲ್ಲ ಸರ್. ಅವ್ನು ಸ್ಕೂಲ್ ಹೋಗ್ತಾ ಬರ್ತಾನೆ ಸರ್. ಒಂದ್ಸಾರಿ ಮಕ್ಳು ನೋಡ್ತಾರೆ ತಂದೆ ತಾಯಿ ಹೆಂಗನಿರ್ಲಿ ಮಕ್ಳು ಚೆನ್ನಾಗಿ ಬದುಕಿರ್ಬೇಕು. ನಮ್ಮಪ್ಪನ ಈ ತರ ಮಾಡಿದ್ರೆ ಯಾವ ಮಕ್ಳು ನಮ್ಗೆ ಇಷ್ಟಪಡ್ತಾರಲ್ರಿ. ಈ ಹೊರಗಡೆ ಎಷ್ಟನ್ನ ಕೆಟ್ಟಾಗಿರೋ ಮಕ್ಕಳಿಗೆ ಮಾತ್ರ ತಂದೆ ತಾಯಿ ಒಳ್ಳೆ. ಯಾಕಂತ ಮುಂದೆ ನಮ್ಮನ್ನ ಅವ್ರು ನೋಡ್ತಾರೆ ಸರ್ ವಯಸ್ಸಾದ್ಮೇಲೆ. ಅವ್ರಿಗೆ ನಾವು ನೋಡಿದ್ರೆ ನಾವು ಮುಂದೆ ನಮ್ಮ ಮಕ್ಳು ನಮ್ಗೆ ಹೆಂಗ್ ನೋಡ್ತಾರೆ ಸರ್ ನೀವ್ ಹೇಳ್ರಿ. ಅಲ್ಲ ನನಗೆ ಈಗ ಯಾರೋ ಅಲ್ಲ ಒಂದ್ ನಿಮಿಷ ತಡಿಯಮ್ಮ. ಯಾರೋ ಕರ್ಕೊಂಬಂದ್ ಸಾಕ್ತಿದಾರೆ ಅಂತವ್ರು ಫೋನ್ ಮಾಡಿದ್ರೆ ಅವ್ರಿಗೆ ಎಷ್ಟು ಜಬಾಯಿಸಿದ್ರೆ ಇನ್ ಗಂಡನ್ನ ಮಕ್ಕಳು ಬಿಟ್ಬಿಡ್ತಾರಮ್ಮ ಅವರು. ಅಲ್ಲ ಸರ್ ನನ್ ಗಂಡ ಬೇಕಂತ ನಾನು ಹೋಗಿನಿ ಸರ್. ನಾನು ಕೋಟಿ ಹೋಗ್ತಾನಂತೆ. ನಾನು ಸಾಯ್ದ್ ಬೇಕೆ ಸರ್. ಈಗ ಮಕ್ಕಳಿಗೆ ಮಕ್ಳನ್ನ ಕರೆದು ಬಿಟ್ಟು ಕರ್ಕೋಗಿ ಅಂದ್ರೆ ಇಲ್ಲ ಅವ್ರು ನಮ್ಗೆ ಯಾವ್ದೇ ಪರಿಹಾರ ಕೊಟ್ಟಿಲ್ಲ, ನಮ್ಗೆ ಇದು ಕೊಟ್ಟಿಲ್ಲ, ನಮ್ಗೆ ಅವ್ರ ಅವಶ್ಯಕತೆ ಇಲ್ಲ ಅಂತ ಬರ್ಕೊಟ್ಟಿದ್ದಾರೆ ಇಬ್ರು ಮಕ್ಕಳು. ಅಲ್ಲ ಸರ್ ಒಂದ್ ನಿಮಿಷ ಸರ್. ನಾವು ಬೇಕಂತ ಹೋದಾಗ ಬಂದ್ರಿ ಸಮಸ್ಯೆ ಬೇಕಿದ್ರಿ ಸರ್. ನಾವು ಕರೆದು ಹೋಗಿದ್ರೆ ನಮ್ ನೋಡ್ ಸರ್. ನಮ್ಮ ಅಕ್ಕ ಸರ್ ಕೂಲಿ ಡಿಪರ್ ಕಂಟ್ರೋಲ್ ಸರ್ ನಮ್ಮ ಅಕ್ಕ ಒಬ್ರು. ಅವ್ರು ತಿಂಗಳ 2,000-3,000 ಆಗ್ತಾನೆ ಅವ್ರು ಜೀವ ಮಾಡಕತ್ತೆ. ಏನ್ ಸರ್ ಕಂಟ್ರೋಲರ್ ಸರ್ ಕೂಲಿ ಡಿಪರ್ ನಮ್ಮ ಅಕ್ಕ ಒಬ್ರು ಪೂರಿನ. ಅವ್ರು ನಮಗೆ ತಿಂಗಳ 2,000-3,000 ಆಗ್ತಾರೆ. ಅವ್ರು ದುಡ್ಡಿನ ಸರ್ ನಾವು ಜೀವನ ಮಾಡ್ತಿರೋದು. ನಾನು ಇವಾಗ ನೋಡಿ ಹೊಲ್ದಾಗ ಏನ್ ಕೆಲಸ ಇಲ್ಲ, ನಾವ್ ಏನ್ ಮಾಡ್ಬೇಕು ಕೇಳ್ರಿ. ಹುಡುಗ ಹೋದ ಈಗ 6 ತಿಂಗಳು ಸರ್ 2 ತಿಂಗಳು ಸಂಬಳ ಹಾಕ್ಯಾರ. 4 ತಿಂಗಳು ಸಂಬಳ ನಾವ್ ಹೆಂಗ್ ಜೀವ ಮಾಡ್ಬೇಕು ಕೇಳ್ರಿ. ಅದ್ ಕರ್ಕೊಂಬಂದಿಗೆ ಆಸ್ಪತ್ರೆಗೆ ಏನ್ ಹಾಕಾನು, ಅದು ಊಟ ಏನ್ ಮಾಡೋಣ. 1,000 ಗಟ್ಲೆ ದುಡ್ಡು ದುಡ್ತಾನೆ ಸರ್. ಅಷ್ಟ್ರ ಮಟ್ಟಿಗೆ ಮಕ್ಕಳಿಗೆ ಒಳ್ಳೆ ಒಂದು ಮದುವೆ ಮಾಡಿದ್ರೆ, ಒಂದು ಹುಡುಗ ಒಂದು ಎಜುಕೇಶನ್ ಕೊಡ್ಸಿದ್ರೆ ನಾ ಚೆನ್ನಾಗಿತ್ತು ಸರ್. ಎಲ್ಲ ತಗೊಂಡೋಗಿ ಯಾರಿಗೆ ಹಾಳು ಮಾಡಿ ಇವಾಗ ನನಗೆ ಏನ್ತಿ ಮಕ್ಳು ಬೇಕಾದ್ರೆ ಯಾರು ಸರ್ ನೋಡ್ತಾರೆ ಹೇಳ್ರಿ. ಅವಾಗ ಬುದ್ಧಿ ಇರ್ಲಿಲ್ಲಪ್ಪ. ಆಯ್ತಪ್ಪ ಈಗ ನೀವು ಮಕ್ಕಳು ಏನ್ತಿ ಮಾಡ್ತಾರೆ ಸರ್. ಈಗ ಅವ್ನು ಕೆಳ ಬಿದ್ದಾನಲ್ಲ, ಬಂದು ಕರ್ಕೊ ಹೋಗಿ. ಅವ್ನು ಪಾಪ ಕೆಳ ಬಿದ್ದು ಈಗ ಸಾಯ ಪರಿಸ್ಥಿತಿ ನಲ್ಲ. ನಾವೇನ್ ಮಾಡೋಣ ಸರ್? ಈಗ ನಾವೇನ್ ಮಾಡೋಣ? ಚೆನ್ನಾಗಿದೆ ನಾವು ಕರೆದು ಬರ್ಬೇಕಾಯ್ತು. ನಾವು ಬೇಡ ಅಂತ ಇದ್ರ ಯಾರನ್ನ ತಾನು ಗಂಡ ಯಾರನ್ನ ಚೆನ್ನಾಗಿದ್ದಾಗ ಬೇಕು. ಈಗ ಕೆಳಗ್ ಬಿದ್ಮೇಲೆ ಬೇಡ. ನಾವೇನ್ ಮಾಡೋಣ ಸರ್? ನಾವೇನು ದುಡ್ಡಾಕ ನನ್ನ ಮಕ್ಕಳ ಜೀವನ ಮಾಡೋದು, ನಾನು ಜೀವನ ಮಾಡೋಕೆ ಕಷ್ಟ. ನನ್ನ ಮಗನ ವಯಸ್ಸು ಬಂದು ಮಗದ ಸರ್. ಅವ್ರಿಗೆ ಕೊಡ್ತಾಂಬಾರ ಯಾರು ಈಗ ಮದುವೆ ಯಾರು ಆಯ್ತು ಸರ್. ನಮ್ಮ ಹೋಗ್ಬಿಡ ಸರ್. ತನ್ನ ಮನೆ ಬಂದಿರ್ಲಿ ನಾವು ಹೋಗ್ತು ನನ್ನ ಮಕ್ಕಳ ಆಯ್ತಾ. ತನ್ನ ಮನೆ ತಾನು ಬಂದಿರ್ಲಿ. ನಮ್ದು ಏನೇ ಸರ್ ಈ ಮನೆ ನಮ್ಮ ತಮ್ಮರು ಏನ್ ಸರ್ ಕರ್ಕೊಂಡ್ ಬಿಡ್ಲಾ? ಏನು ಇಲ್ಲ ಸರ್. ಅವರು ನಮ್ಮ ತವ್ರ ಮನೆ ಸರ್. ಅವ್ರು ನೋಡಿದಾರ ಮಾಡಿದಾರ. ಅವ್ರು ನಾನು ಅವ್ರು ತಿಳಿಸ್ತಾಕ ಯಾವ ಮತ್ತೆ ಕರ್ಕೊಂಬ ಸರ್ ಹತ್ರಕ್ಕೆ.
ಅವ್ರು ಕಳ್ಸಿ ಸರ್, ಯಾಕಂದ್ರೆ ಅವ್ರು 10 ವರ್ಷ ನೋಡಿದಾರೆ ಸರ್, ಅವ್ರ ಅಕ್ಕಿ ಜೋಳ ಹ್ಮ್. ಬೇಳೆ ಎಲ್ಲ ತಂದು ಅಲ್ಲ ಮನೆ ಇವ್ ಹತ್ರ ಮತ್ತೆ ತಂದು ಅಲ್ಲಲ್ಲ ನಿಮ್ ಮನೆ 10 ವರ್ಷ ನೋಡಿದ್ರೆ ಗ್ರೇಟು, ಇವ್ನು ಇಷ್ಟು ವರ್ಷ ಸಾಕಿದ್ದೆ ಯಾವ್ದು ಗ್ರೇಟ್ ಇಲ್ಲ. ಅಲ್ಲ ಸರ್, ನಾನು ಮದುವೆ ಆಗಿ ನಾನು ತವ್ರ ಮೇಲೆ ಸರ್ ನೋಡೋದು, ನನ್ನ ಗಂಡ ಏನ್ ತಾಳಿ ಕಟ್ಟಿ ಹೋಗಿರ್ಬೋದು ನಂದು, ನಾನು ಇದುವರೆಗೆ ಮಕ್ಳು ಒಂದು ಹೆಂಗಾದ್ರು ಬಟ್ಟೆ ಅಮ್ಮ? ಉಟ್ಟಿ ಸರ್ ಅವ್ರು. ಮಕ್ಳ ಇಬ್ರು ಹೆಂಗಾದ್ರಮ್ಮ? ಯಾವ ಏನೋ ಸರ್ ಉಡ್ಸಿದ ಹೊಂಟವ ಸರ್, ಬೀದಿ ಬಿಟ್ಟ ಹೊಂಟೋದ, ಉಡ್ಸಿದ ಬಿಟ್ಟ ಹೊಂಟೋದ. ಆಯ್ತು ಸರ ಕೂಡ್ದೆ ನಾನು ಅಲ್ಲಿ ಹೋದೆ ಇಲ್ಲಿ ಹೋದೆ, ಅವ್ರು ಮದುವೆ ಮಾಡಿದೆ ಇವ್ರು ಮದುವೆ ಮಾಡಿದೆ. ನೋಡಿ ಸರ್, ನನ್ನ ತಮ್ಮ ಬಿಟ್ಟು ನನ್ಗೆ ಯಾರು ಅಂತ ತಮ್ಮ ಈಗ ಇರೋ ಜೊತೆಗೆ ಇರಲಿ ಸರ್, ನಮ್ಮ ಜೊತೆ ಬೇಡ ಆಯ್ತಾ, ನಾವೆಲ್ಲ ಕೂಲಿಗಾರ ಮಾಡ್ಕೊಂಡು ಜೀವನ ಮಾಡ್ತೀವಿ ನಾವು. ಆಯ್ತು, ಅವನ ಆಸ್ತಿ 1 ಇಂಚು ಸಿಗಲ್ಲಮ್ಮ ನಿಮಗೆ. ಬ್ಯಾಡ ಬಿಡಿ ಸರ್, ಹೋಲ್ ಬಿಡಿ ಸರ್, ಅವ್ರದ್ದು ಏನೇ ಸರ್, ಹೋಲ್ ಬಿಡಿ ಸರ್, ಅದೊಂದು ಮನೆ ಅಷ್ಟೇ, ಹೋಲ್ ಅಷ್ಟೇ, ಒಂದು ಏನು ಬೇಡ ಬಿಡಿ.